सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸೊ ಧೃತರಾಷ್ಟ್ರ ಸಂಜಯನಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸುವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಹೇ ಸಂಜಯ, ಯುದ್ಧಭೂಮಿನಲ್ಲಿ ಏನು ನಡೀತಾ ಇದೆ ಈಗ? ಆ ಯುದ್ಧಭೂಮಿನಲ್ಲಿ ನನ್ನ ಮಕ್ಕಳು ಇದ್ದಾರೆ, ಪಾಂಡುವಿನ ಮಕ್ಕಳು ಕೂಡ ಇದ್ದಾರೆ. ಯುದ್ಧಕ್ಕೆ ಅಂತ ಹೇಳಿ ಅವರೆಲ್ಲ ಅಲ್ಲಿ ಬಂದು ಸೇರಿದಾರಲ್ಲ, ಈಗ ಅಲ್ಲಿ ಏನು ನಡೀತಾ ಇದೆ? ಐ ವಾಂಟ್ ಟು ನೋ ಅಬೌಟ್ ಇಟ್. ಸೊ ದಿಸ್ ಈಸ್ ದಿ ಕ್ವಶನ್ ಪೋಸ್ಡ್ ಬೈ ಧೃತರಾಷ್ಟ್ರ. ಅಂಡ್ ಎಂಟೈರ್ ಭಗವದ್ಗೀತೆಯಲ್ಲಿ ಇದೊಂದು ಸಂದರ್ಭವನ್ನು ಹೊರತುಪಡಿಸಿದ್ರೆ ಮತ್ತೆ ಇನ್ನೆಲ್ಲೂ ಧೃತರಾಷ್ಟ್ರ ಪ್ರಶ್ನೆ ಮಾಡಿಲ್ಲ, ಅವನು ಮಾತನಾಡಿಲ್ಲ. ಅವನು ಮಾಡಿದಂತಹ ಒಂದು ಪ್ರಶ್ನೆಗೆ ಸಂಪೂರ್ಣವಾಗಿ ಅಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳನ್ನು ಸಂಜಯ ಅವನಿಗೆ ವಿವರಿಸ್ತಾನೆ. ಸೊ ನಾವು ಸಂಜಯ ಹಿ ರಿಪ್ಲೈಸ್ ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಇಲ್ಲಿ ಸಂಜಯ ಯಾವ ರೀತಿ ಕಂಡು ಬಂದಿದ್ದಾನೆ ಅಂತಂದರೆ, ಹಿ ಈಸ್ ಲೈಕ್ ಎ ರಿಪೋರ್ಟರ್ ಟು ದಿ ಧೃತರಾಷ್ಟ್ರ. ಧೃತರಾಷ್ಟ್ರನಿಗೆ ಒಂದು ಅವಕಾಶ ಸಿಕ್ಕಿರುತ್ತೆ, ನೀನು ಈ ಯುದ್ಧವನ್ನು ನೋಡಬೇಕಾ ಅಂತ ಹೇಳಿ ಭಗವಾನ್ ವೇದವ್ಯಾಸರು ಅವನನ್ನು ಕೇಳ್ತಾರೆ. ನಿನಗೆ ನಾನು ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ಸೋ ದ್ಯಾಟ್ ಯು ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ವಾಚ್ ದಿ ವಾರ್. ಬಟ್ ಯುದ್ಧವನ್ನು ನೋಡುವಂತಹ ಧೈರ್ಯ ಧೃತರಾಷ್ಟ್ರನಿಗೆ ಇರಲಿಲ್ಲ. ಅವನಲ್ಲಿ ಅನೇಕ ರೀತಿಯ ಅನುಮಾನಗಳು ಮತ್ತು ಭಯ ಕೂಡ ಅವನಲ್ಲಿ ಆವರಿಸಿತ್ತು. ಯುದ್ಧದ ಪರಿಣಾಮ ಹೀಗೆ ಆಗತ್ತೆ ಅನ್ನೋದರ ಬಗ್ಗೆ ಅವನಿಗೆ ಖಾತ್ರಿ ಇರಲಿಲ್ಲ. ಸೊ ಮನಸ್ಸಿನಲ್ಲಿ ಭಯ ಇದ್ದ ಕಾರಣದಿಂದ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅಂತ ಭಗವಾನ್ ವೇದವ್ಯಾಸರು ಹೇಳಿದ್ರು ಕೂಡ
ಹಿ ಸೇಸ್ ಐ ಡೋಂಟ್ ವಾಂಟ್, ನಾನು ಯುದ್ಧವನ್ನು ನೋಡೋದಿಲ್ಲ, ನಾನು ಯುದ್ಧವನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತಲೇ ಹೇಳ್ತಾನೆ. ಆ ನಂತರದಲ್ಲಿ ಭಗವಾನ್ ವೇದವ್ಯಾಸರು ಈ ದಿವ್ಯ ದೃಷ್ಟಿಯನ್ನು ಸಂಜಯನಿಗೆ ಕೊಡ್ತಾರೆ. ಸೊ ಸಂಜಯ ಇಲ್ಲಿ ನಿನ್ನ ಪಕ್ಕದಲ್ಲೇ ಇರ್ತಾನೆ. ಸೊ ನಿನಗೇನಾದರೂ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ನಿನ್ನಲ್ಲಿ ಉಂಟಾದಾಗ ನೀನು ಸಂಜಯನನ್ನು ಕೇಳು, ಅವನು ನಿನಗೆ ಯುದ್ಧದಲ್ಲಿ ನಡೀತಾ ಇರುವಂತಹ ಎಲ್ಲವನ್ನ ಅವನು ನಿನಗೆ ತಿಳಿಸ್ತಾನೆ. ಸೊ ಅವನು ನೋಡುವಂತಹ ಶಕ್ತಿ ಈಗ ಅವನು ಪಡ್ಕೋತಾನೆ. ಹೀಗೆ ಹೇಳಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಈ ಕಾರಣದಿಂದ ಧೃತರಾಷ್ಟ್ರ ಅವನಲ್ಲಿ ಬಿಕಾಸ್ ಆಫ್ ದಿ ಆಂಗ್ಸೈಟಿ, ಅವನಲ್ಲೂ ಕೂಡ ಒಂದು ರೀತಿಯ ಟೆನ್ಷನ್ ಯುದ್ಧ ಅಂತಂದಾಗ, ಆದ್ದರಿಂದ ಯುದ್ಧದಲ್ಲಿ ಏನಾಗ್ತಾ ಇದೆ ಅನ್ನುವಂತಹದ್ದನ್ನು ಅವನು ತಿಳ್ಕೋಬೇಕು. ಪ್ರಾರಂಭದಲ್ಲಿ ಈ ಯುದ್ಧ ಯಾವ ಕಾರಣದಿಂದ ಕೂಡ ಪಾಂಡವರು ಗೆಲ್ಲೋದಿಲ್ಲ ಅನ್ನುವಂತಹ ಭರವಸೆ ಅವನಿಗೆ, ಕೆಟ್ಟ ಭರವಸೆ. ಬಿಕಾಸ್ ನಮ್ಮ ಬಳಿ ಭೀಷ್ಮ ಪಿತಾಮಹ ಇದ್ದಾನೆ. ಭೀಷ್ಮ ಪಿತಾಮಹ ಸಾಮಾನ್ಯ ಅಲ್ಲ, ಬಹಳ ದೊಡ್ಡ ವಾರಿಯರ್. ಜೊತೆಗೆ ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ಅವರ್ ಕೌರವ ಆರ್ಮಿ. ಸೊ ಅವನ ಮುಂದಾಳುತನದಲ್ಲಿ ಯುದ್ಧ ನಡೀತಾ ಇದೆ ಅಂತಂದಾಗ ಸೊ ಇಟ್ಸ್ ಎ ಟಫ್ ವಾರ್. ಅಷ್ಟು ಸುಲಭವಾಗಿ ಪಾಂಡವರು ಗೆಲ್ಲೋದಿಲ್ಲ. ಜೊತೆಗೆ ಭೀಷ್ಮ ಪಿತಾಮಹನಂತೆ ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಅಂಡ್ ಕರ್ಣ ಕೂಡ ಇದ್ದಾನೆ. ಹೀಗಾಗಿ ಜಯ ನಮಗೆ ಸಿಗತ್ತೆ ಅನ್ನುವಂತಹದ್ದು ಅವನಿಗಿರುವಂತಹ ಒಂದು ಅಂಧವಿಶ್ವಾಸ. ಆದರೆ 10ನೇ ದಿನದ ಯುದ್ಧದಲ್ಲಿ ಅವನಿಗೆ ವಿಚಾರ ಗೊತ್ತಾಗುತ್ತೆ. ಯುದ್ಧ ಭೂಮಿಯಲ್ಲಿ ಭೀಷ್ಮ ಪಿತಾಮಹ ಅರ್ಜುನನ ಬಾಣಗಳ ಹೊಡೆತಕ್ಕೆ ಸಿಕ್ಕಿ ಯುದ್ಧದಲ್ಲಿ ನೆಲಕ್ಕೆ ಒರಗಿರ್ತಾನೆ ಅಂತಂದರೆ ಹಿ ಫಾಲ್ಸ್ ಡೌನ್. ಸೊ ಯಾವಾಗ ಭೀಷ್ಮ ಪಿತಾಮಹ ಯುದ್ಧದಲ್ಲಿ ಅರ್ಜುನನಿಂದ ಹೊಡೆತ ತಿಂದು ಮಲಗಿದಾನೆ ಅನ್ನೋದು ವಿಚಾರ ಗೊತ್ತಾಗುತ್ತೆ. ಆವಾಗ ಧೃತರಾಷ್ಟ್ರನಿಗೆ ನೌ ಹೀ ಈಸ್ ಟೆನ್ಸ್ಡ್. ಹಾಗಾದರೆ ಯುದ್ಧದಲ್ಲಿ ಏನು ನಡೀತಾ ಇದೆ? ಕಮಾಂಡರ್ ಇನ್ ಚೀಫ್ ಭೀಷ್ಮ ಪಿತಾಮಹ, ಅವನ ಮೇಲೆ ಹೆಚ್ಚಿನ ಭರವಸೆಯನ್ನು ನಾವೆಲ್ಲ ಹೊಂದಿದ್ವಿ. ಈಗ ಅಂತಹವನೇ ಏಟು ತಿಂದು ಇಲ್ಲಿ ಮಲಗಿದಾನೆ ಅಂತಂದರೆ ಮುಂದೆ ಈ ಯುದ್ಧವನ್ನು ತಗೊಂಡು ಹೋಗೋರು ಯಾರು? ಯುದ್ಧದ ಪರಿಣಾಮ ಹೇಗಿರಬಹುದು? ಜೊತೆಗೆ ಭೀಷ್ಮ ನೆಲಕ್ಕುರುಳಿದ ನಂತರದಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಆ ಯುದ್ಧ ಭೂಮಿನಲ್ಲಿ ಮತ್ತೆ ಇನ್ನೇನೇನು ನಡೀತಾ ಇದೆ? ಸೊ ಇದರ ಬಗ್ಗೆ ಅವನಿಗೆ ಕುತೂಹಲ ಹೆಚ್ಚಾಗಿ ಆ ಒಂದು ಟೆನ್ಷನ್ನ ತಡ್ಕೊಳ್ಳೋಕ್ಕಾಗದೆ ಸಂಜಯನನ್ನು ಕೇಳಿರುವಂತಹದ್ದು. ಯುದ್ಧ ಕ್ಷೇತ್ರ ಕುರುಕ್ಷೇತ್ರ, ಅಲ್ಲಿ ಏನು ನಡೀತಾ ಇದೆ? ಸೊ ಈಗ ಸಂಜಯ ಹಿ ರಿಪೋರ್ಟ್ಸ್. ಸಂಜಯ ಧೃತರಾಷ್ಟ್ರನಿಗೆ ಬಹಳ ಒಳ್ಳೆಯ ಸ್ನೇಹಿತ ಮತ್ತು ಹಿ ಈಸ್ ಅ ವೈಸ್ ಪರ್ಸನ್. ಹಿ ಲವ್ಸ್ ಪಾಂಡವಾಸ್ ಆಲ್ಸೋ. ಸೊ ಅವನೀಗ ಹಿ ಈಸ್ ಎ ಗ್ರೇಟ್ ರಿಪೋರ್ಟರ್ ಫಾರ್ ಧೃತರಾಷ್ಟ್ರ. ಸೊ ಸಂಜಯನಲ್ಲಿ ಇರುವಂತಹ ಅನೇಕ ಒಳ್ಳೆಯ ಗುಣಗಳ ಕಾರಣದಿಂದ ನಾವು ಸಂಜಯನಿಂದ ಕೂಡ ಅನೇಕಗಳನ್ನು ಕಲಿಯಬಹುದು. ಯಾಕೆ ಅಂತಂದರೆ ಹಿ ಈಸ್ ಎ ರಿಪೋರ್ಟರ್ ಅಂದ ಮಾತ್ರಕ್ಕೆ ಅಲ್ಲೇನು ನಡೀತಾ ಇದೆ ಅದನ್ನು ತಿಳಿಸುವಂತಹದ್ದಲ್ಲ, ಯಾವ ರೀತಿಯಲ್ಲಿ ಅದನ್ನು ತಿಳಿಸ್ಬೇಕು. ಸೊ ದಟ್ ಈಸ್ ವೈ ದಿಸ್ ಸಂಜಯ, ಅವನ ರೋಲ್ ಹೇಗೆ ಅಂತಂದರೆ ಹಿ ಈಸ್ ಎ ವೆರಿ ವೈಸ್ ಪರ್ಸನ್. ಸೊ ಇಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು ಯಾವ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ತಿಳಿಸಿದ್ರೆ ಒಂದು ಪಕ್ಷ ಏನಾದ್ರೂ ಧೃತರಾಷ್ಟ್ರ ಈಗಲಾದ್ರೂ ಬುದ್ಧಿಯನ್ನು ಕಲ್ತ್ಕೊಂಡು ಯುದ್ಧವನ್ನು ಸಾಕು ಮಾಡೋಣ ಅಂತ ಏನಾದ್ರು ಹೇಳ್ತಾನೇನೋ ಅನ್ನೋಂತಹ ಒಂದು ಬದಲಾವಣೆ ಅವನಲ್ಲಿ ಮೂಡಬಹುದು ಅನ್ನೋ ಕಾರಣದಿಂದ ಯಾವ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಈ ವರದಿಯನ್ನು ಕೊಡಬೇಕು ಆ ರೀತಿಯಲ್ಲಿ ಕೊಡ್ತಾನೆ. ಅದರಿಂದ ಅಲ್ಲಿ ಏನು ನಡೀತಾ ಇದೆ ಅನ್ನೋಂತಹದ್ದನ್ನು ಯಥಾಪ್ರಕಾರ ಅಲ್ಲಿರೋ ಒಂದು ಚಿತ್ರಣವನ್ನು ಕೊಡ್ತಾ ಇಲ್ಲ. ಅದನ್ನು ಹೇಗೆ ಮುಟ್ಟಿಸಬೇಕು, ಯಾವ ರೀತಿಯಲ್ಲಿ ಅದು ಹೇಳಿದ್ರೆ ಆ ಒಂದು ಇಂಪ್ಯಾಕ್ಟ್ ಧೃತರಾಷ್ಟ್ರನಲ್ಲಿ ಹೇಗೆ ಉಂಟಾಗತ್ತೆ. ಸೊ ಅಷ್ಟು ಬುದ್ಧಿವಂತ ಸಂಜಯ. ಸೊ ಅವನು ಧೃತರಾಷ್ಟ್ರನಿಗೆ ಅಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು ವಿವರಿಸ್ತಾನೆ.
ಅಂಡ್ ಸಂಜಯ ಅಂತಂದಾಗ ಈವನ್ ಅವನ ಹೆಸರಿನಲ್ಲೂ ಕೂಡ ಬಹಳ ದೊಡ್ಡ ಅರ್ಥ ಇದೆ. ಸಂಜಯ ಅಂತಂದರೆ ಒನ್ ಹೂ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಹಿಸ್ ಮೈಂಡ್ ಅಂಡ್ ಸೆನ್ಸಸ್. ಸಂಪೂರ್ಣವಾಗಿ ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋಂತಹವನು. ಸೊ ಅವನು ಹಿ ಕ್ಯಾನ್ ಕಮ್ಯಾಂಡ್ ಓವರ್ ಹಿಸ್ ಇಂದ್ರಿಯಾಸ್ ಆ್ಯಂಡ್ ದಿ ಮೈಂಡ್. ಸೊ ಹಿ ವಿಲ್ ನಾಟ್ ಲಿಸನ್ ಟು ದಿ ಮೈಂಡ್ ಆ್ಯಂಡ್ ದಿ ಸೆನ್ಸ್ ಆರ್ಗನ್ಸ್ ವಿಚ್ ಅವರು ಈ ಸೆನ್ಸ್ ಆರ್ಗನ್ಸ್ಗಳು ಅಥವಾ ಮನಸ್ಸು ಏನು ಹೇಳುತ್ತೆ ಅದನ್ನು ಪಾಲಿಸುವಂತಹ ವ್ಯಕ್ತಿ ಅಲ್ಲ ಸಂಜಯ. ಸೊ ಅವನು ಹೀ ಈಸ್ ದಿ ಮಾಸ್ಟರ್. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಸಂಜಯ. ಟೋಟಲ್ ಕಂಟ್ರೋಲ್ ಓವರ್ ಹಿಮ್ಸೆಲ್ಫ್. ಸೊ ಸಂಜಯ ಈಸ್ ಎ ವೆರಿ ಧಾರ್ಮಿಕ್ ಪರ್ಸನ್ ಆಲ್ಸೋ. He has got great respect towards Paramatma Shri Krishna and he loves the Pandavas. So ಇದೆಲ್ಲದರ ಜೊತೆಗೆ ಧೃತರಾಷ್ಟ್ರನಿಗೆ he is a very loyal servant. ಬಹಳ ಆಪ್ತ. ಸಂಜಯ ಅಂತಂದರೆ ಧೃತರಾಷ್ಟ್ರನಿಗೆ ಬಹಳ ದೊಡ್ಡ ನಂಬಿಕೆ. ಹಾಗೆ ನಂಬಿಕೆಯನ್ನು ಉಳಿಸ್ಕೊಂಡಿರ್ತಾನೆ. And he is a wise minister in the court of Dhritarashtra. ಈಗ ದಿ ಪ್ರಶ್ನೆ ಆಫ್ ದಿ ಧೃತರಾಷ್ಟ್ರ ಏನು ಅಂತಂದರೆ ವಾಟ್ ಈಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಇನ್ ದಿ ವಾರ್ ಫೀಲ್ಡ್, ಬ್ಯಾಟಲ್ ಫೀಲ್ಡ್. ಬಟ್ ಸಂಜಯ ಕೊಟ್ಟಂತಹ ಉತ್ತರ ಈಸ್ ವೆರಿ ವೆರಿ ಪಾಸಿಟಿವ್. ಅವನು ಸಿಗುವಂತಹ ಪ್ರತಿ ಸಂದರ್ಭವನ್ನು ಚೆನ್ನಾಗಿ ಉಪಯೋಗಿಸ್ಕೊತಾನೆ. ಸೊ ಹೀ ಸ್ಪೋಕ್ ಅಬೌಟ್ ಧರ್ಮ ಅಂತಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನುವಂತಹದ್ದನ್ನು ಅವನು ತಿಳಿಸ್ಬೇಕಾದ್ರೆ ಧರ್ಮವನ್ನು ಮನಸ್ಸಿನಲ್ಲಿಟ್ಕೊಂಡು ಯಾವ ರೀತಿಯಲ್ಲಿ ಅದನ್ನು ಮುಟ್ಟಿಸ್ಬೇಕು, ಯಾವ ರೀತಿಯಲ್ಲಿ ಹೇಳಬೇಕು. ಬಿಕಾಸ್ ಅವನ ಇಂಟೆನ್ಷನ್ ಏನು ಅಂತಂದರೆ ಸಂಜಯನ ಇಂಟೆನ್ಷನ್ನು ಅವನು ಏನು ವಿಚಾರವನ್ನು ಕನ್ವೆ ಮಾಡ್ತಾನೆ ಧೃತರಾಷ್ಟ್ರನಿಗೆ. ಸೊ ಇಟ್ ಶುಡ್ ಬಿ ಎ ವೆರಿ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಮೈಂಡ್ ಆಫ್ ದಿ ಧೃತರಾಷ್ಟ್ರ. ಅವನ ಮನಸ್ಸಿಗೆ ಅದು ಮುಟ್ಟಬೇಕು, ನಾಟಬೇಕು. ಮತ್ತೊಮ್ಮೆ ಅವನು ತನ್ನ ನಿರ್ಧಾರಗಳ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಆ ರೀತಿಯಲ್ಲಿ ಅವನು ಹೇಳ್ತಾನೆ. ಸೊ ಅವನಿಗೆ ಗೊತ್ತಿದೆ ಧೃತರಾಷ್ಟ್ರನ ಸೈಕಾಲಜಿ ಏನು ಅನ್ನುವಂತಹದ್ದು ಗೊತ್ತು, ಮತ್ತು ಯಾವ ಕಾರಣವನ್ನು ಇಟ್ಕೊಂಡು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅದು ಕೂಡ ಅವನಿಗೆ ಗೊತ್ತು. ಸೊ ಯುದ್ಧದಲ್ಲಿ ಏನಾಯಿತು, ಯಾರು ಯಾರೊಂದಿಗೆ ಕಾಳಗವನ್ನು ಮಾಡ್ತಾ ಇದ್ದಾರೆ, ಮತ್ತು ಯುದ್ಧದಲ್ಲಿ ಯಾರಿಗೆ ಹೆಚ್ಚು ಪೆಟ್ಟಾಗಿದೆ, ಇಂತಹ ಉತ್ತರಗಳು ಧೃತರಾಷ್ಟ್ರನನ್ನು ಕಾಡಲಿಲ್ಲ. ಅವನಿಗೆ ಗೊತ್ತಿದೆ ಅದು ಆ್ಯಕ್ಚುಲಾಗಿ ಏನು ನಡೆಯುತ್ತೆ ಅನ್ನುವಂತಹದ್ದು. ಹಿ ನೋಸ್ ಇಟ್. ಸೊ ಅವನ ಧೃತರಾಷ್ಟ್ರ ಕೇಳ್ತಾ ಇರುವಂತಹದ್ದೇ ಬೇರೆಯದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳಿದಾನೆ. ಸೊ ಧೃತರಾಷ್ಟ್ರನ ಮರ್ಮವನ್ನು ಅರಿತು ಸಂಜಯ ಅವನಿಗೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ವಿಚಾರವನ್ನು ತಿಳಿಸಬೇಕು, ಆ ರೀತಿಯಲ್ಲಿ ಸಂಜಯ ಅವನಿಗೆ ಹಿ ಈಸ್ ರಿಪೋರ್ಟಿಂಗ್. ಸೊ ಯುದ್ಧಕ್ಕೆ ಮುಂಚೆ, ಯುದ್ಧ ಪ್ರಾರಂಭವಾಗುವ ಮುಂಚೆ ಆ್ಯಕ್ಚುಲಾಗಿ ಧೃತರಾಷ್ಟ್ರ ಕೇಳಿರುವಂತಹದ್ದು 10th ಡೇ ಆಫ್ ದಿ ವಾರ್. ಎಸ್ಪೆಷಲಿ ಭೀಷ್ಮ ಪಿತಾಮಹನಿಗೆ ಪೆಟ್ಟು ಬಿದ್ದ ನಂತರದಲ್ಲಿ ಅವನು ಕ್ವಶನ್ ಮಾಡಿದ್ದಾನೆ. ಬಟ್ ಸಂಜಯ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಕ್ಷಣದಲ್ಲಿ ಏನಲ್ಲಿ ನಡೀತಾ ಇದೆ ಅದನ್ನು ಹೇಳಲಿಲ್ಲ. ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ನಡೆದಂತಹ ಅನೇಕ ಘಟನೆಗಳೆಲ್ಲವನ್ನ ಆಧಾರವಾಗಿಟ್ಕೊಂಡು ಅವೆಲ್ಲವುಗಳನ್ನು ಧೃತರಾಷ್ಟ್ರನಿಗೆ ವರದಿ ಕೊಡಬೇಕು. ಯಾಕೆಂತಂದರೆ 10th ಡೇನಲ್ಲಿ ಏನು ನಡೀತು ಅದನ್ನು ಹೇಳೋದು ಅಷ್ಟು ಮುಖ್ಯ ಅಲ್ಲ. ಆದರೆ ಯುದ್ಧದಕ್ಕೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕೂಡ ಅಲ್ಲಿ ಅನೇಕ ಘಟನೆಗಳು ನಡೆದಿದೆ, ಅದು ಕೂಡ ಧೃತರಾಷ್ಟ್ರನಿಗೆ ಗೊತ್ತಾಗಬೇಕು. ಸೊ ದಿಸ್ ಈಸ್ ದಿ ಇಂಟೆನ್ಷನ್ ಆಫ್ ಸಂಜಯ. ಸೊ ಯುದ್ಧಕ್ಕೆ ಮುಂಚೆ ಯುದ್ಧ ಭೂಮಿಯಲ್ಲಿ ನಡೆದಂತಹ ಮೋಸ್ಟ್ ವಂಡರ್ಫುಲ್ ಘಟನೆ ಅದನ್ನು ಕುರಿತು ಧೃತರಾಷ್ಟ್ರನಿಗೆ ವರದಿ ಮಾಡ್ತಾನೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯುದ್ಧ ಭೂಮಿ ಅಂತಂದಾಗ ಯುದ್ಧ ನಡೆಯೋದ್ರಲ್ಲಿ ಅಥವಾ ನಡೀತಾ ಇರೋದ್ರಲ್ಲಿ ಏನು ಅತಿಶಯ ಇಲ್ಲ. ಅಲ್ಲಿ ಪ್ರಮುಖವಾದ ಘಟನೆ ಏನು ಅಂತಂದರೆ ಯುದ್ಧ ಈಸ್ ನಾಟ್ ದಿ ಪ್ರಮುಖವಾದ ಘಟನೆ ಇನ್ ದಿ ವಾರ್ ಫೀಲ್ಡ್. ಅದು ಸಹಜ. ಯುದ್ಧ ಭೂಮಿ ಅಂತಂದಮೇಲೆ ಅಲ್ಲಿ ಯುದ್ಧ ನಡೆಯುವಂತಹದ್ದು ಈಸ್ ನಾಟ್ ಎ ಸ್ಪೆಷಲ್ ಪ್ರಸಂಗ. ಇಟ್ ಈಸ್ ವೆರಿ ನ್ಯಾಚುರಲ್.
ಎರಡು ಪಕ್ಷದವರು ಸೇರಿದರೆ ಇಬ್ಬರೂ ಕೂಡ ಜಯವನ್ನು ನಿರೀಕ್ಷಿಸ್ತಾ ಇದ್ದಾರೆ, ಅವರಲ್ಲಿ ಯುದ್ಧ ನಡೀತಾ ಇದೆ ಅಂತಂದಾಗ ಇಲ್ಲಿ ಯುದ್ಧ ನಡೆಯೋದು ಸಹಜ. ಸೊ ದಟ್ ಈಸ್ ನಾಟ್ ದಿ ಪ್ರಮುಖವಾದ ಅಂಶ. ಅಲ್ಲಿ ಯುದ್ಧ ಭೂಮಿನಲ್ಲಿ ಪ್ರಮುಖವಾದ ಅಂಶ ಅಂತಂದರೆ ಪರಮಾತ್ಮ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಆತ್ಮಜ್ಞಾನದ ಉಪದೇಶ ಸಿಕ್ಕಿರುವಂತಹದ್ದು. ಸಾಮಾನ್ಯವಾಗಿ ಜ್ಞಾನ ಅಂತಂದರೆ ಎಲ್ಲೋ ಒಂದು ಗುರುಕುಲದಲ್ಲಿ, ಒಂದು ಆಶ್ರಮದಲ್ಲಿ, ನದಿಯ ತೀರದಲ್ಲಿ, ಯಾವುದೋ ಒಂದು ಬೆಟ್ಟದ ಗುಹೆಯಲ್ಲಿ, ಹೀಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ದಿಸ್ ನಾಲೆಡ್ಜ್ ಅನ್ನುವಂತಹದ್ದು ಒಬ್ಬ ಗುರುವಿನಿಂದ ಶಿಷ್ಯನಿಗೆ ಸಿಗತ್ತೆ ಎನ್ನುವಂತಹದ್ದು ಸಾಮಾನ್ಯವಾದ ತಿಳುವಳಿಕೆ. ಬಟ್ ಇಟ್ಸ್ ಎ ಬ್ಯಾಟಲ್ ಫೀಲ್ಡ್. ಇಟ್ ಈಸ್ ನಾಟ್ ಎ ಗುರುಕುಲ, ಇಟ್ ಈಸ್ ನಾಟ್ ಎ ಆಶ್ರಮ. ಟೆನ್ಷನ್ ಕ್ರಿಯೇಟ್ ಆಗಿರುವಂತಹ ಒಂದು ಜಾಗ ಅದು ಯುದ್ಧ ಭೂಮಿ ಅಂತಂದರೆ. ಸೊ ಆ ಯುದ್ಧ ಭೂಮಿನಲ್ಲಿ ಯುದ್ಧಕ್ಕೆ ಮುಂಚೆ ಅರ್ಜುನನಿಗೆ ಆತ್ಮಜ್ಞಾನದ ಬಗ್ಗೆ ಒಂದು ಅರಿವು ಉಂಟಾಗುವಂತಹ ಒಂದು ಜ್ಞಾನ, ಒಂದು ಪ್ರಜ್ಞೆ. ಸೊ ಅದನ್ನು ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದಾನೆ. ಅದನ್ನು ತಿಳಿಸ್ಬೇಕು. ಯಾಕೆಂತಂದ್ರೆ ಇದೇ ನಿಜವಾಗ್ಲೂ ವೆರಿ ಇಂಪಾರ್ಟೆಂಟ್ ಘಟನೆ ದಟ್ ಹ್ಯಾಪನ್ಡ್ ಇನ್ ದಿ ವಾರ್ ಫೀಲ್ಡ್. ಸೊ ಈ ಪರಮಾತ್ಮ ಅರ್ಜುನನಿಗೆ ನೀಡಿದಂತಹ ಈ ಒಂದು ರಹಸ್ಯ ಜ್ಞಾನ, ಇದನ್ನು ಹೇಳಬೇಕು ಅನ್ನುವಂತಹದ್ದು ಸಂಜಯನ ಮನಸ್ಥಿತಿ. ಆದರೆ ನಿಧಾನವಾಗಿ ಈ ಉಪದೇಶವನ್ನು ವಿವರವಾಗಿ ಧೃತರಾಷ್ಟ್ರನಿಗೆ ತಿಳಿಸ್ಕೊಡ್ತೀನಿ ಈ ಕ್ಷಣದಲ್ಲಿ. ಅದಕ್ಕಿಂತ ಮುಖ್ಯವಾಗಿ, ಅದಕ್ಕಿಂತ ಮುಂಚೆ ನಡೆದಿರುವಂತಹ ಮತ್ತಷ್ಟು ಕೆಲವು ಬೇರೆ ಬೇರೆ ವಿವರಗಳನ್ನು ಕೂಡ ಕೊಡಬೇಕು. ಮುಖ್ಯವಾದ ಪ್ರಸಂಗ ಈ ಗೀತೋಪದೇಶ. ಬಟ್ ಬಿಫೋರ್ ಇನ್ಫಾರ್ಮಿಂಗ್ ಈ ಒಂದು ಗೀತೋಪದೇಶ ಇಲ್ಲಿ ನಡೆದಿದೆ, ರಹಸ್ಯ ಜ್ಞಾನದ ಉಪದೇಶ ಅರ್ಜುನನಿಗೆ ಸಿಕ್ಕಿದೆ, ಅದು ಕೊಟ್ಟಿರುವಂತಹದ್ದು ಕೂಡ ಜಗದ್ಗುರು ಶ್ರೀಕೃಷ್ಣ. ಅದನ್ನು ಹೇಳೋದಕ್ಕೆ ಮುಂಚೆ ಆ ಗೀತೋಪದೇಶದ ಒಂದು ಪ್ರಸಂಗ ನಡೆಯುವುದಕ್ಕೆ ಮುಂಚೆ ಕೂಡ ಅಲ್ಲಿ ಕೆಲವು ಘಟನೆಗಳು ನಡೆದಿದೆ. ಸೊ ಅದನ್ನು ಫಸ್ಟ್ ಹೇಳ್ಬಿಡೋಣ, ಆಮೇಲೆ ಈ ಗೀತೋಪದೇಶ ಕೂಡ ಅಲ್ಲಿ ನಡೆದಿದೆ ಅನ್ನುವಂತಹದನ್ನು ಮತ್ತಷ್ಟು ವಿವರವಾಗಿ ಧೃತರಾಷ್ಟ್ರನಿಗೆ ತಿಳಿಸಿದ್ರಾಯಿತು. ಸೊ ಈಗ ಈ ಒಂದು ರಹಸ್ಯ ಜ್ಞಾನ ಅಲ್ಲಿ ಅರ್ಜುನನಿಗೆ ಸಿಗುವುದಕ್ಕೆ ಮುಂಚೆ ಅನೇಕ ಬೇರೆ ಬೇರೆ ಘಟನೆಗಳು ಕೂಡ ಅಲ್ಲಿ ನಡೆದಿದೆ. ಅವುಗಳನ್ನು ನಾನು ಅವನಿಗೆ ವರದಿ ಮಾಡಬೇಕು ಅಂತ ಹೇಳಿ ಈ ಒಂದು ಅಭಿಪ್ರಾಯವನ್ನು ಸಂಜಯ ಮನಗಂಡು ದುರ್ಯೋಧನನಿಗೆ ಈ ವಿಚಾರದಲ್ಲಿ ಅವನು ಹೇಗೆ ಅಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಓಡಾಡ್ದ, ಆಗ ದುರ್ಯೋಧನನ ಮನಸ್ಥಿತಿ ಏನಿತ್ತು, ಇವೆಲ್ಲವನ್ನ ಧೃತರಾಷ್ಟ್ರನಿಗೆ ತಿಳಿಸ್ಬೇಕಾಗಿತ್ತು. ಸೊ ಡೀಟೇಲ್ ಆಗಿ ಅವನಿಗೆ ಹೇಳೋಣ ಯುದ್ಧ ಕ್ಷೇತ್ರದಲ್ಲಿ ಏನೇನು ನಡೀತು ಯುದ್ಧಕ್ಕೆ ಮುಂಚೆ ಅನ್ನುವಂತಹದ್ದು ಅಂತಂದ್ಬಿಟ್ಟು ಸಂಜಯ ಏನು ಮಾಡ್ತಾನೆ, ಧೃತರಾಷ್ಟ್ರನಿಗೆ ಹೇಳ್ತಾನೆ, ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ದುರ್ಯೋಧನ ಅವನಲ್ಲಿ ಓಡಾಡ್ತಾನೆ ಯುದ್ಧ ಭೂಮಿನಲ್ಲಿ. ಬಟ್ ದುರ್ಯೋಧನನಿಗೆ ಚೆನ್ನಾಗಿ ಗೊತ್ತು ನನ್ನ ಹೃದಯದಲ್ಲಿ ಈಗ ಯಾವ ರೀತಿಯ ಭಾವನೆಗಳು ಎದ್ದಿದೆ ಎನ್ನುವಂತಹದ್ದು ದುರ್ಯೋಧನನಿಗೆ ಗೊತ್ತು. ಯಾಕೆ ಅಂತಂದರೆ ದುರ್ಯೋಧನ ನೋಸ್ ವೆರಿ ವೆಲ್ ದಟ್ ಹೀ ಈಸ್ ಎನ್ ಅಧಾರ್ಮಿಕ್ ಪರ್ಸನ್. ಅವನು ಧರ್ಮ ನಿಷ್ಠೆ ನ್ಯಾಯದಿಂದ ಏನು ಬದುಕಿಲ್ಲ. ಸೊ ನನ್ನಿಂದ ಧರ್ಮ ನಡೆದಿಲ್ಲ ಅನ್ನುವಂತಹದ್ದು ದುರ್ಯೋಧನನಿಗೆ ಗೊತ್ತು. ಬಟ್ ಈ ರೀತಿ ನನ್ನಿಂದ ಒಳ್ಳೆ ಕೆಲಸಗಳ ಆಗಿಲ್ಲ ಅಂತಂದಾಗ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಕೆಲವು ಜನಗಳೇನು ಮಾಡ್ತಾರೆ, ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಹೇಳ್ತಾರೆ. ಅಂತಂದರೆ ನಾನು ತಪ್ಪು ಮಾಡಿದ್ದೀನಿ ಅನ್ನುವಂತಹದ್ದು ಗೊತ್ತಾದಾಗ ಒಳಗಡೆನೇ ಒಂದು ರೀತಿಯ ಆಂತರಿಕ ಭಯ ನನ್ನಲ್ಲಿ ಉಂಟಾಗುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ದುರ್ಯೋಧನ, ಹಿ ನೋಸ್ ದಟ್ ಹಿ ಈಸ್ ಎನ್ ಅಧಾರ್ಮಿಕ್ ಪರ್ಸನ್. ಸೊ ಸಿನ್ಸ್ ಹಿ ಈಸ್ ಎನ್ ಅಧಾರ್ಮಿಕ್ ಪರ್ಸನ್, ಆ ಯುದ್ಧದಲ್ಲಿ ಅವನಿಗೆ ಮುಂದಿನ ಪರಿಣಾಮ ಸ್ವಲ್ಪ ಭೀಕರವಾಗಿರುತ್ತೆ ಆಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಅವನಲ್ಲಿ ಉಂಟಾಗಿದೆ ಅಂತಂದು ದಟ್ ಮೀನ್ಸ್ ಹಿ ಈಸ್ ಆಲ್ಸೋ ಟೆನ್ಸ್ಡ್. ಅವನಲ್ಲೂ ಕೂಡ ಒಂದು ರೀತಿಯ ನರ್ವಸ್ಸು, ಭಯ ಅನ್ನುವಂತಹದ್ದಿತ್ತು. ಯಾಕೆಂತಂದರೆ ನಾನು ಸರಿಯಿಲ್ಲ ಅನ್ನುವಂತಹದ್ದು ಅವನಿಗೆ ಗೊತ್ತು. ಈ ಕಾರಣದಿಂದ ಅವನು ಬಹಳ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಮತ್ತು ಇಂತಹವರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ದೇ ಥಿಂಕ್ ದಟ್ ದೇ ಆರ್ ವೆರಿ ಪವರ್ಫುಲ್. ದುರ್ಯೋಧನ ಅವನ ಭಾವನೆ ಏನು ಅಂತಂದರೆ, ಐ ಆಮ್ ವೆರಿ ಸ್ಟ್ರಾಂಗ್,
ಐ ಆಮ್ ವೆರಿ ಸ್ಟ್ರಾಂಗ್, ನನ್ನಲ್ಲಿ ಅಧಿಕಾರ ಇದೆ, ನನಗೆ ಶಕ್ತಿ ಇದೆ, ನಾನು ಏನು ಬೇಕಾದರೂ ಮಾಡಬಹುದು, ನಾನು ಯಾವುದನ್ನು ಬೇಕಾದರೂ ನಾನು ಪಡಿಬಹುದು, ನನಗೆ ಇಂಥದ್ದು ಬೇಕು ಅಂತಂದರೆ ನಾನು ಅದನ್ನು ಹೊಂದಬಹುದು, ಅದನ್ನು ನನಗೆ ಸಂಬಂಧಪಟ್ಟಿದೆಯೋ ಇಲ್ವೋ, ಅದು ನಾನು ಪಡ್ಕೋತಾ ಇರುವಂತಹ ರೀತಿ ಕರೆಕ್ಟಾಗಿದೆಯಾ, ಅದು ಯಾವುದು ಬೇಕಿಲ್ಲ, ಇಂತಹದ್ದು ನನಗೆ ಬೇಕು ಅಂತಂದ ಮೇಲೆ ಅದು ನನಗೆ ಬೇಕೇ ಬೇಕು. ಇಟ್ ಈಸ್ ಬಿಕಾಸ್ ಅಹಂಕಾರ, ನನ್ನಲ್ಲಿ ಒಂದು ಅಧಿಕಾರ ಇದೆ, ನನಗೆ ಶಕ್ತಿ ಇದೆ. ಸೊ ಆ ಒಂದು ಗರ್ವ ಅಂತಹವರಲ್ಲಿ, ಸೊ ನಮಗೆ ಬೇಕಾಗಿರುವಂತಹದ್ದನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂತಹ ಒಂದು ಮೊಂಡುತನ, ಗರ್ವ, ಅಹಂಕಾರ ಅವರಲ್ಲಿ ಇರುತ್ತೆ. ನಾಟ್ ಓನ್ಲಿ ದುರ್ಯೋಧನ, ಇಂತಹ ಭಾವನೆ ಈವನ್ ರಾವಣನಲ್ಲೂ ಇತ್ತು. ನಾವು ರಾಮಾಯಣವನ್ನು ನೋಡಿದಾಗ ರಾವಣ ಈಸ್ ಅ ಶಿವಭಕ್ತ, ಮತ್ತು ಅವನು ಕೂಡ ಈಸ್ ಎ ಗ್ರೇಟ್ ವಾರಿಯರ್, ಬಹಳ ಶಕ್ತಿವಂತ. ಇಷ್ಟೆಲ್ಲ ಇದ್ರೂ ಕೂಡ ಅವನಿಗೂ ಕೂಡ ಅಹಂಕಾರ ಆಯಿತು, ನಾನೊಬ್ಬ ಬಹಳ ದೊಡ್ಡ ವಾರಿಯರು, ನನ್ನಲ್ಲಿ ತುಂಬ ಶೌರ್ಯ ಇದೆ, ಪರಾಕ್ರಮ ಇದೆ, ಸೊ ನನ್ನಲ್ಲಿ ಇರುವಂತಹ ಈ ಅಧಿಕಾರ, ಪದವಿ ಇದೆಲ್ಲ ನನಗಿರೋದ್ರಿಂದ ನನಗೆ ಜಗತ್ತಿನಲ್ಲಿ ಇಂತಹದ್ದು ಬೇಕು ಅಂತಂದಾಗ ನಾನು ಅದನ್ನು ಹೊಂದೋದ್ರಲ್ಲಿ ತಪ್ಪೇನಿಲ್ಲ. ಸೊ ಬಿಕಾಸ್ ಆಫ್ ದಿಸ್ ರಾಂಗ್ ಥಿಂಕಿಂಗ್ ಅವನು ಸೀತೆಯನ್ನು ಕಿಡ್ನ್ಯಾಪ್ ಮಾಡ್ತಾನೆ, ಸೀತೆಯನ್ನು ಎತ್ಕೊಂಡು ಅಪಹರಿಸ್ತಾನೆ ಅವನು. ಸೊ ಇಲ್ಲೂ ಕೂಡ ದುರ್ಯೋಧನನ ಮನಸ್ಥಿತಿ ಕೂಡ ಅದೇ ರೀತಿ ಇತ್ತು. ಸೊ ಯಾವುದು ನನಗೆ ಬೇಕು, ಐ ವಿಲ್ ಜಸ್ಟ್ ಟೇಕ್ ಇಟ್. ಸೊ ವಾಟ್ ಈಸ್ ದ ಪ್ರಾಬ್ಲಮ್ ದೇರ್? ಸೊ ದಿಸ್ ಈಸ್ ದಿ ಆಟಿಟ್ಯೂಡ್ ಆಫ್ ದುರ್ಯೋಧನ. ಬಟ್ ಈ ಒಂದು ಆಟಿಟ್ಯೂಡ್ಗಳೆಲ್ಲ ಅವನನ್ನು ಈಗ ಎಲ್ಲಿ ತಂದು ನಿಲ್ಲಿಸಿದೆ ಅಂತಂದರೆ, ಈಗ ಅವನಿಗೆ ಅವೆಲ್ಲ ಮನವರಿಕೆ ಆಗ್ತಾ ಇದೆ. ನನ್ನಿಂದ ಏನೆಲ್ಲ ತಪ್ಪುಗಳು ನಡೆದು ಹೋಗಿದೆ, ನಾನೊಬ್ಬ ಅಧಾರ್ಮಿಕ್ ಪರ್ಸನ್ನು, ಈಗ ಪರಿಣಾಮ ನಾನು ಎಣಿಸಿದಂತೆ ಆಗದೆ ಇರುವಂತಹ ಚಾನ್ಸಸ್ ಜಾಸ್ತಿ. ಸೊ ಈ ಒಂದು ಯುದ್ಧದ ಸಮಯದಲ್ಲಿ ದುರ್ಯೋಧನನನ್ನು ಗಮನಿಸಿದಾಗ ಸಂಜಯನ ಅಭಿಪ್ರಾಯ ಏನು ಅಂತಂದರೆ, ಇಟ್ ಸೀಮ್ಸ್ ದಟ್ ಹಿ ಈಸ್ ಅ ಬಿಟ್ ನರ್ವಸ್. ದಿಸ್ ದುರ್ಯೋಧನ, ಅವನಲ್ಲೂ ಕೂಡ ಸ್ವಲ್ಪ ಹೆದರಿಕೆ ಕಂಡು ಬಂದಿದೆ. ಹೆದರಿಕೆ ಯಾಕಾಯಿತು ಅಂತಂದರೆ, ಅವನು ಧರ್ಮದಿಂದ ಇರಲಿಲ್ಲ, ಎಂದೂ ಕೂಡ ಅವನು ಧರ್ಮದಿಂದ ನಡ್ಕೊಳ್ಳಿಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಈಗ ಹೆದರಿಕೆ ಆಗ್ತಾ ಇದೆ. ಸೊ ಅವನು ಹೆದರಿಕೆನ ತೋರಿಸ್ಕೊಳ್ಳೋ ಹಾಗಿಲ್ಲ, ಯಾಕೆಂತಂದರೆ ಅಲ್ಲಿ ಅಹಂಕಾರ ಅಡ್ಡ ಬರುತ್ತೆ. ನನಗೆ ಹೆದರಿಕೆ ಅಂತ ಅವನು ಹೇಳ್ಕೊಳ್ಳೋ ಹಾಗಿಲ್ಲ, ಹೆದರಿಕೆಯ ಕಾರಣದಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂಡ ಅವನು ಹೇಳ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಅವರಲ್ಲಿ ಒಂದು ಅಹಂ ಇರುತ್ತೆ, ಅದು ಅವ್ರನ್ನ ಬಿಡೋದಿಲ್ಲ, ತಗ್ಗಿ ಬಗ್ಗಿ ನಡೆಯೋದಕ್ಕೆ ಬಿಡೋದಿಲ್ಲ. ಸೊ ಇದರಿಂದ ಅವನಿಗೆ ಹೆದರಿಕೆ ಆದರೂ ಕೂಡ ತನಗೆ ತಾನೇ ಒಂದು ಸಮಾಧಾನ ತಂದ್ಕೋಬೇಕು, ಹೇಗೋ ಈ ಒಂದು ಹೆದರಿಕೆಯನ್ನು ನಾನು ಮುಚ್ಚಿ ಹಾಕಬೇಕು. ಸೊ ಅದಕ್ಕಾಗಿ ಇಂತಹವ್ರುಗಳೇನು ಮಾಡ್ತಾರೆ, ಅನ್ಯ ಮಾರ್ಗ, ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾರೆ. ಸೊ ಈಗೇನು ಮಾಡ್ತಾ ಇದ್ದಾನೆ ದುರ್ಯೋಧನ, ಅವನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಹಿ ಗೋಸ್ ಟು ಹಿಸ್ ಗುರು, ದ್ರೋಣಾಚಾರ್ಯರ ಬಳಿಗೆ ಅವನು ಹೋಗ್ತಾನೆ. ಆಚಾರ್ಯ ಮುಪಸಂಗಮ್ಯ ದೃಷ್ಟ್ವಾತು ಪಾಂಡವಾನೀಕಂ. ಯುದ್ಧ ಭೂಮಿನಲ್ಲಿ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡ್ತಾನೆ. ಪಾಂಡವರ ಸೈನ್ಯದಲ್ಲಿ ಅನೇಕ ರೀತಿಯ ಯುದ್ಧದ ವ್ಯೂಹಗಳನ್ನು ರಚನೆ ಮಾಡಿದ್ದಾರೆ. ಆ ವ್ಯೂಹದ ರಚನೆಯನ್ನು ನೋಡಿ ದುರ್ಯೋಧನನಿಗೆ ಹೆದರಿಕೆ ಆಗಿದೆ. ವ್ಯೂಹ ಅಂತಂದರೆ ಇಟ್ ಈಸ್ ಅನ್ ಇಂಟೆಲಿಜೆಂಟ್ ವೇ ಆಫ್ ಅರೇಂಜಿಂಗ್ ದಿ ಮಿಲಿಟರಿ ಇನ್ ಸಚ್ ಎ ವೇ ದಟ್ ಶತ್ರು ಕೆನಾಟ್ ವೆರಿ ಈಸಿಲಿ ಎಂಟರ್ ಇನ್ ಟು ದಟ್ ಬಾರ್ಡರ್. ಆ ಒಂದು ಬೌಂಡ್ರಿನ ಅವರು ದಾಟಿ ಒಳಗಡೆ ಹೋಗೋದಕ್ಕೆ ಆಗದೇ ಇರೋವಂತೆ ಆ ಒಂದೊಂದು ವ್ಯೂಹವನ್ನು ರಚನೆ ಮಾಡುವಂತಹದ್ದು. ಇದು ಯುದ್ಧದ ಒಂದು ರೀತಿ ನೀತಿ, ಅಲ್ಲೆಲ್ಲ ಯುದ್ಧ ಕಲೆಗಳಲ್ಲಿ ಬರುವಂತಹ ಕೆಲವುಗಳು ಇವು. ಆ ಪ್ರಕಾರ ಪಾಂಡವರ ಸೈನ್ಯವನ್ನು ನೋಡಿದಾಗ ಅಲ್ಲಿ ಈ ರೀತಿಯ ಒಂದು ವ್ಯೂಹಗಳ ರಚನೆ ಆಗಿರುತ್ತೆ. ಅದನ್ನು ನೋಡಿ ಅವನಿಗೆ ಸ್ವಲ್ಪ ಹೆದರಿಕೆ ಆಗಿದೆ ದುರ್ಯೋಧನನಿಗೆ. ಸೊ ದುರ್ಯೋಧನ ಏನು ಮಾಡ್ತಾನೆ, ಹಿ ಸಾ ದಿ ಪಾಂಡವ ಆರ್ಮಿ ಅಂಡ್ ಬಿಕೇಮ್ ವೆರಿ ನರ್ವಸ್. ಆಗ ಸಮಾಧಾನ ಮಾಡ್ಕೋಬೇಕು ಅಂತ ಹೇಳಿ ಅವನು ಹಿ ಗೋಸ್ ಟು ದಿ ದ್ರೋಣಾಚಾರ್ಯ, ಗುರುವಿನ ಬಳಿಗೆ ಬರ್ತಾನೆ. ಗುರುವಿನ ಬಳಿ ಬಂದು ಏನಾರು ಮಾತಾಡಿದ್ರೆ ಅವರೇನಾದರೂ ಒಂದು ಸಲಹೆ ಕೊಡ್ತಾರೆ, ಸಜೆಷನ್ ಕೊಡ್ತಾರೆ. ಸೊ ಅದು ನನ್ನ ಮನಸ್ಸಿಗೂ ಕೂಡ ಸ್ವಲ್ಪ
ಸಮಾಧಾನ ಆಗಬಹುದು. ಸೊ ದಿಸ್ ಈಸ್ ದ ಥಿಂಕಿಂಗ್ ಆಫ್ ದುರ್ಯೋಧನ. ಸೊ ಹಿ ಗೋಸ್ ಟು ದ್ರೋಣಾಚಾರ್ಯ, ಆಚಾರ್ಯ ಮುಪಸಂಗಮ್ಯ, ಮತ್ತು ಅಲ್ಲಿ ಬಂದು ರಾಜ ವಚನಮಬ್ರವೀತ್. ಈ ಒಂದು ಶ್ಲೋಕದಲ್ಲಿ ಭಗವಾನ್ ವೇದವ್ಯಾಸರು ಬಹಳ ಸೂಕ್ಷ್ಮವಾಗಿ ದುರ್ಯೋಧನ ನಡತೆ ಮತ್ತು ಅವನ ಬಿಹೇವಿಯರ್ ಹೇಗಿರುತ್ತೆ ಅನ್ನುವಂತಹದ್ದನ್ನು ಸಂಜಯನ ಮಾತುಗಳ ಮೂಲಕ ಅವರು ಹೊರತಂದಿದ್ದಾರೆ. ವೆರಿ ವೆರಿ ಇಂಟೆಲಿಜೆಂಟ್ ವೇ ಆಫ್ ಬ್ರಿಂಗಿಂಗ್ ಔಟ್ ದಿ ವಿಚಾರ ಆಫ್ ದುರ್ಯೋಧನ. ವ್ಯಾಸ ಈಸ್ ಎ ವಿಶಾಲ ಬುದ್ಧಿ, ಸೊ ಹಿ ನೋಸ್. ಸೊ ಅದನ್ನು ಸಂಜಯನ ಮುಖಾಂತರ ಅವರು ಸಂಜಯ ಹೇಳುವಂತೆ ಮಾಡಿದ್ದಾರೆ ಈ ಶ್ಲೋಕದಲ್ಲಿ. ರಾಜ ವಚನಮಬ್ರವೀತ್. ಸೊ ಇಲ್ಲಿ ಒಂದು ಕಂಪ್ಯಾರಿಸನ್ ಕೂಡ ನಾವು ನೋಡಬಹುದು. ದುರ್ಯೋಧನನ ಆಟಿಟ್ಯೂಡ್ ಹೇಗಿದೆ, ಅದರಂತೆ ಅರ್ಜುನನ ಆಟಿಟ್ಯೂಡ್. ಬಿಕಾಸ್ ಬೋತ್ ದುರ್ಯೋಧನ ಅಂಡ್ ಅರ್ಜುನ, both of them are the students of Guru Dronacharya. But because it is a war, Drona, he is there with the Kauravas, fighting against the Pandavas. ಸೊ ಇಲ್ಲಿ ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇರೋದ್ರಿಂದ ಅರ್ಜುನ ಕೂಡ ಅವರ ಶಿಷ್ಯನೇ. ಸೊ ಅರ್ಜುನ ಕೂಡ ಈಗ ಶತ್ರುವಿನ ಸೇನೆಗೆ ಸೇರಿದವನು. ಬಟ್ ಇಲ್ಲಿ ಆಟಿಟ್ಯೂಡ್ ಬಿಟ್ವೀನ್ ದಿ ದುರ್ಯೋಧನ ಅಂಡ್ ಅರ್ಜುನ, ಅದನ್ನು ಗಮನದಲ್ಲಿಟ್ಕೊಂಡು ಭಗವಾನ್ ವೇದವ್ಯಾಸರು ಈ ಶ್ಲೋಕದ ರಚನೆಯನ್ನು ಈ ರೀತಿ ಮಾಡಿ ಅದನ್ನು ಸಂಜಯ ಯಾವ ರೀತಿಯಲ್ಲಿ ವರದಿಯನ್ನು ಮಾಡ್ತಾ ಇದ್ದಾನೆ ಅನ್ನುವಂತಹ ಆ ಒಂದು ಸೂಕ್ಷ್ಮ ಬುದ್ಧಿಯನ್ನು ನಾವಿಲ್ಲಿ ಗಮನಿಸಬಹುದು. ಆ್ಯಕ್ಚುಲ್ ಆಗಿ ಇಲ್ಲಿ ಸಂಜಯ ಉತ್ತರ ಕೊಡ್ತಾ ಇರುವಂತಹದ್ದು ಬಿಕಾಸ್ ನನಗೆ ದಿವ್ಯ ದೃಷ್ಟಿ ಇದೆ, ನಾ ಇದನ್ನೆಲ್ಲ ನೋಡಿರೋದ್ರಿಂದ ನಾನು ನಿಂಗೆ ಹೇಳ್ತಿದ್ದೀನಿ ಅನ್ನುವಂತೆ ಅಲ್ಲ. ಇಟ್ ವಾಸ್ ಕ್ವಶ್ಚನ್ಡ್. ಧೃತರಾಷ್ಟ್ರ ಪ್ರಶ್ನೆಯನ್ನು ಮಾಡಿದ್ದಾನೆ. ಅವನ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಸಂಜಯ ಇಲ್ಲಿ ಉತ್ತರ ಕೊಡ್ತಾ ಇರೋದು. ಯಾಕೆ ಅಂತಂದರೆ ಯುದ್ಧದ ಪ್ರಾರಂಭದಿಂದ ಸಂಜಯ ಈ ಯುದ್ಧವನ್ನು ನೋಡಿದ್ದಾನೆ ಬಿಕಾಸ್ ಆಫ್ ದಿ ದಿವ್ಯ ದೃಷ್ಟಿ. ಆದರೆ ಈ 10 ದಿನದವರೆಗೆ ಅವನು ಎಲ್ಲೂ ಮಾತಾಡಿಲ್ಲ. 10ನೇ ದಿನ ಧೃತರಾಷ್ಟ್ರ ಪ್ರಶ್ನೆ ಮಾಡಿದ್ರಿಂದ ಈಗ ಸಂಜಯ ಮಾತಾಡ್ತಾ ಇರೋದು. ಸೊ ಧೃತರಾಷ್ಟ್ರನ ಪ್ರಶ್ನೆಗೆ ಇಲ್ಲಿ ಸಂಜಯ ಉತ್ತರ ಕೊಡ್ತಾ ಇರುವಂತಹದ್ದು. ಸೊ ಇಲ್ಲಿ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾನೆ, ಅಲ್ಲಿ ದುರ್ಯೋಧನ ಯಾವ ರೀತಿ ಬಿಹೇವ್ ಮಾಡಿದ್ದಾನೆ ಎನ್ನುವಂತಹದ್ದು ಸಂಜಯನ ಮಾತುಗಳ ಮೂಲಕ ಬಂದಿರುವಂತಹದ್ದು. ದಿ ವರ್ಡ್ಸ್ ಆಫ್ ಸಂಜಯ. ರಾಜ ವಚನಮಬ್ರವೀತ್. ಸೊ ಆಚಾರ್ಯ ಮುಪಸಂಗಮ್ಯ ಅಂತಂದರೆ ಆಚಾರ್ಯ ದ್ರೋಣರ ಬಳಿಗೆ ದುರ್ಯೋಧನ ಬಂದಿದ್ದಾನೆ. ಬಂದಾಗ ಅವನ ಆಟಿಟ್ಯೂಡ್ ಹೇಗಿತ್ತು, ತಾನೊಬ್ಬ ರಾಜ, ಐ ಆಮ್ ಎ ಕಿಂಗ್. ಸೊ ನಾನು ರಾಜ ಅನ್ನುವ ದರ್ಪದಿಂದ ಗುರು ದ್ರೋಣಾಚಾರ್ಯರ ಬಳಿಗೆ ಬಂದು ಅವ್ರ ಜೊತೆ ಮಾತನಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಒಬ್ಬ ಗುರುವಿನ ಬಳಿ ಹೋಗಿ ನಾವು ಒಂದು ಪ್ರಶ್ನೆಯನ್ನು ಮಾಡಬೇಕು ಅಂತಂದರೆ ಅಥವಾ ಅವ್ರ ಜೊತೆನಲ್ಲಿ ನಾವು ಮಾತನಾಡಬೇಕು ಅಂತಂದಾಗ ನಮ್ಮಲ್ಲಿ ಸ್ವಲ್ಪ ನಯ ವಿನಯ, ಒಂದು ಹಂಬಲ್ನೆಸ್, ಹ್ಯುಮಿಲಿಟಿ ಇವೆಲ್ಲ ಇರಬೇಕಾಗುತ್ತೆ. ಯಾಕೆಂತಂದರೆ ಗುರು ಅಂತಂದರೆ ಹೀ ಸಾಕ್ಷಾತ್ ಪರಮೇಶ್ವರ, ಪರಮಾತ್ಮ. ಸೊ ಗುರು ಜೊತೆ ಹೇಗಿರಬೇಕು, ಬಹಳ ನಯ ವಿನಯದಿಂದ ಹೋಗಬೇಕು ಒಬ್ಬ ಶಿಷ್ಯ ಅಂತ ಅನ್ನಿಸ್ಕೊಂಡ್ಮೇಲೆ. ಆದರೆ ಇಲ್ಲಿ ದುರ್ಯೋಧನನ ವರ್ತನೆ ಹೇಗಿದೆ ಅಂತಂದರೆ ತಾನೊಬ್ಬ ರಾಜ ಎಂಬ ದರ್ಪದಿಂದ ಅವರ ಬಳಿ ಹೋಗಿ ಆ ರೀತಿನಲ್ಲಿ ಅವನು ಮಾತನಾಡ್ತಾ ಇದ್ದಾನೆ. ಅದನ್ನು ನೇರವಾಗಿ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇರೋದು. ನಾನೊಬ್ಬ ರಾಜ ಅನ್ನುವ ದರ್ಪದಿಂದಲೇ ಅವನು ಗುರು ದ್ರೋಣರ ಬಳಿಗೆ ಬಂದಿದ್ದಾನೆ. ಬಂದು ವಚನಮಬ್ರವೀತ್, ಅವ್ರ ಜೊತೆ ಮಾತನಾಡ್ತಾ ಇದ್ದಾನೆ. ಸೊ ದ್ರೋಣಾಚಾರ್ಯ ಗುರು ಅಂತಂದ ಮೇಲೆ ದುರ್ಯೋಧನ ಈಸ್ ಎ ಶಿಷ್ಯ. ಆದರೆ ಅವನು ಶಿಷ್ಯನಂತೆ ಅಲ್ಲಿ ಹೋಗಿಲ್ಲ.
ಆಚಾರ್ಯ ಮುಪಸಂಗಮ್ಯ ಅಂತ ಹೇಳಿದಾಗ ಆಚಾರ್ಯರ ಬಳಿಗೆ ಅವನು ಹೋಗಿದ್ದಾನೆ ಅಂತಂದಾಗ ಹಿ ಹ್ಯಾಸ್ ನಾಟ್ ಗಾನ್ ದೇರ್ ಆಸ್ ಎ ಸ್ಟೂಡೆಂಟ್. ಬಹಳ ದರ್ಪದಿಂದ ತಾನೊಬ್ಬ ರಾಜ ಅನ್ನುವ ಅಹಂನಿಂದ ಅವರ ಬಳಿಗೆ ಹೋಗಿದ್ದಾನೆ. ಸೊ ಹಿ ಅಪ್ರೋಚ್ ಗುರು ದ್ರೋಣಾಚಾರ್ಯ ಅಂಡ್ ಹಿ ಟಾಕ್ಸ್. ಯಾವಾಗಲೂ ನಮ್ಮ ಬಿಹೇವಿಯರ್, ನಮ್ಮ ಆಟಿಟ್ಯೂಡು ಹೇಗೆ ಬದಲಾವಣೆ ಆಗತ್ತೆ ಅಂತಂದರೆ, ನಮ್ಮಲ್ಲಿ ವಿಚಾರಗಳು ಅಶುದ್ಧವಾಗಿದ್ದಾಗ ಮನಸ್ಸಿನಲ್ಲೂ ಕೂಡ ಅಶುದ್ಧತೆಯೇ ಇರುತ್ತೆ. ಸೊ ಬಿಕಾಸ್ ದೆರ್ ಈಸ್ ಅಶುದ್ಧತೆ ಇನ್ ದಿ ಮೈಂಡ್, ಆಗ ಮಾತುಗಳು ಕೂಡ ಶುದ್ಧವಾಗಿರೋದಿಲ್ಲ, ಅಧಾರ್ಮಿಕದಿಂದಲೇ ಕೂಡಿರುತ್ತೆ. ನಾವೆಷ್ಟೇ ಒಂದು ಪ್ರಿಪೇರ್ ಆಗಿ ಈ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ನಮ್ಮ ಒಳಗಡೆನೆ ವಿಚಾರ ಅಶುದ್ಧವಾಗಿದ್ದರಿಂದ ನಾವು ಪ್ರಿಪೇರ್ ಆಗಿದ್ರೂ ಕೂಡ ಯಾವುದನ್ನ ಯಾವ ರೀತಿಯಲ್ಲಿ ಹೊರತರಬೇಕು ಅನ್ನೋ ನಮ್ಮ ಪ್ರಯತ್ನವನ್ನು ಮೀರಿ ಅಕಾರ್ಡಿಂಗ್ ಟು ದಿ ಅಶುದ್ಧತೆ ಇನ್ ದ ಮೈಂಡ್, ಆ ಪ್ರಕಾರನೇ ಮಾತುಗಳು ಮತ್ತು ನಮ್ಮ ವರ್ತನೆ ಇವೆಲ್ಲ ಇಟ್ ಕಮ್ಸ್ ಔಟ್, ಇಟ್ ರಿಫ್ಲೆಕ್ಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ದುರ್ಬಲವಾದ ಮನಸ್ಸು ದುರ್ಯೋಧನ ಹೊಂದಿರ್ತಾನೆ. ಸೊ ದುರ್ಬಲವಾದ ಮನಸ್ಸು ಅಂತಂದಾಗ ದುರ್ಯೋಧನನ ಬಳಿ ಸ್ವಲ್ಪವೂ ಧೈರ್ಯ ಇರಲಿಲ್ಲ. ಹಿ ವಾಸ್ ನರ್ವಸ್. ಪಾಂಡವರ ಸೇನೆಯನ್ನು ನೋಡಿದನೆ, ಅಲ್ಲಿಯ ವ್ಯೂಹದ ರಚನೆಯನ್ನು ನೋಡಿದನೆ. ಆಗ ಅವನಿಗೆ ಹೆದರಿಕೆ ಆಯಿತು. ಸೊ ಹೆದರಿಕೆ ಆಗೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ನನ್ನ ಗುರು ದ್ರೋಣಾಚಾರ್ಯ ನನ್ನ ಬಳಿ ಇದ್ದಾರೆ ಅನ್ನುವಂತಹ ಒಂದು ನಂಬಿಕೆ, ವಿಶ್ವಾಸ ಅವ್ರ ಮೇಲೆ ಅವನು ಇಟ್ಟಿರಲಿಲ್ಲ. ನಾನೊಬ್ಬ ರಾಜ ಅನ್ನುವ ದರ್ಪದಿಂದ ಅವ್ರ ಬಳಿಗೆ ಹೋಗಿದ್ದಾನೆ. ಫಸ್ಟ್ ಆಫ್ ಆಲ್ ಅವನಿಗೆ ಗುರುವಿನ ಮೇಲೆ ವಿಶ್ವಾಸ ಇರಲಿಲ್ಲ. ಸೊ ಈ ರೀತಿ ಅವನ ಮನಸ್ಸು ದುರ್ಬಲವಾಗಿದ್ದ ಕಾರಣದಿಂದ ಅವನಲ್ಲಿ ಸ್ವಲ್ಪ ಕೂಡ ಧೈರ್ಯ ಇರಲಿಲ್ಲ. ಹಿ ವಾಸ್ ನರ್ವಸ್. ದೆರ್ ವಾಸ್ ಎ ಸಾರ್ಟ್ ಆಫ್ ಫಿಯರ್ ಇನ್ ಹಿಮ್. ಸೊ ಈಗ ದಿಸ್ ದುರ್ಯೋಧನ ಕಮ್ಸ್ ಟು ಗುರು ದ್ರೋಣಾಚಾರ್ಯ ಅಂಡ್ ಹಿ ಟಾಕ್ಸ್. ಏನು ಮಾತನಾಡ್ತಾ ಇದ್ದಾನೆ ಅಂತಂದರೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಮಹತೀಂ, ಮಹತೀಂ ಅಂತಂದರೆ ವೆರಿ ಬಿಗ್, ಬಹಳ ದೊಡ್ಡದಾಗಿರುವಂತಹದ್ದು, ಈ ಅರ್ಥವನ್ನು ಕೊಡುತ್ತೆ. ಚಮೂಮ್ ಅಂತಂದರೆ ಆರ್ಮಿ. ಸೊ ಪಾಂಡವರ ಸೈನ್ಯ ಬಹಳ ದೊಡ್ಡದಾಗಿದೆ. ಬಹಳ ದೊಡ್ಡದಾದ ಸೈನ್ಯವನ್ನು ದುರ್ಯೋಧನ ನೋಡಿ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಏನು ಹೇಳ್ತಾನೆ ಅವನು? ದುರ್ಯೋಧನ ಸೇಸ್ ಪಶ್ಯ. ಗುರುವಿನ ಬಳಿ ಬಂದು ಯಾರೋ ತನಗಿಂತ ಕೆಳವರ್ಗದ ಜನರೊಂದಿಗೆ ಮಾತನಾಡುವಂತೆ ಪಶ್ಯ, ಲುಕ್ ಅಟ್ ದೇರ್ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಹಿಂದೆ ಮುಂದೆ ಗೌರವನೇ ಇಲ್ಲ, ಅಲ್ಲಿ ನೋಡಲ್ಲಿ ಅಂತ ನಾವು ಹೇಗೆ ಹೇಳ್ತೀವಿ, ಎಕ್ಸಾಕ್ಟ್ಲಿ ಲೈಕ್ ದಟ್ ದ್ರೋಣಾಚಾರ್ಯರ ಬಳಿ ಬಂದು ದುರ್ಯೋಧನ ಹೇಳ್ತಾ ಇದ್ದಾನೆ, ಪಶ್ಯ, ಹೇ ಟೀಚರ್, ಹೇ ಗುರು, ಲುಕ್ ಅಟ್ ದಿಸ್, ಇಲ್ಲಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ. ಆಕ್ಚುಲ್ ಆಗಿ ಇಟ್ ಈಸ್ ಎ ವಾರ್ ಫೀಲ್ಡ್, ಯುದ್ಧ ಭೂಮಿ. ಯುದ್ಧ ಭೂಮಿ ಅಂತಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ದೆರ್ ಈಸ್ ಆಲ್ವೇಸ್ ಎ ಸಾರ್ಟ್ ಆಫ್ ಟೆನ್ಷನ್. ಸೊ ಅಲ್ಲಿ ಆಂಗ್ಸೈಟಿ ಇರುತ್ತೆ, ಕಾತುರತೆ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ, ಜೊತೆಗೆ ಹೆದರಿಕೆ, ಇವೆಲ್ಲ ಒಂದು ಯುದ್ಧ ಭೂಮಿಯನ್ನು ಕಂಡಾಗ ಆಗುವಂತಹ ಸಹಜವಾದ ಒಂದು ಪ್ರತಿಕ್ರಿಯೆಗಳು. ಸೊ ಅಲ್ಲಿ ದುರ್ಯೋಧನ ಇರಬಹುದು, ಯಾರೇ ಇರಬಹುದು, ಪ್ರತಿಯೊಬ್ಬರಿಗೂ ಒಂದು ರೀತಿಯ ಬಿಕಾಸ್ ಆಫ್ ದ ಆಂಗ್ಸೈಟಿ ಒಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಇವನು ಗುರುವಿನ ಹತ್ರ ಬಂದು ಹಿ ಸೇಸ್, ಹೇ ಗುರು ಪಶ್ಯ, ಇಲ್ಲಿ ನೋಡಿ ಇಲ್ಲಿ. ಆ್ಯಕ್ಚುಲ್ ಆಗಿ ಅದು ಯುದ್ಧ ಭೂಮಿ ಅಂತ ದ್ರೋಣಾಚಾರ್ಯರಿಗೂ ಗೊತ್ತು. ಯಾರನ್ನೋ ಕರ್ಕೊಂಬಂದು ಲುಕ್ ಹಿಯರ್, ದಿಸ್ ಇಸ್ ವಾರ್ ಫೀಲ್ಡ್ ಅಂತ ಹೇಳೋ ಹಾಗೆ
ದ್ರೋಣಾಚಾರ್ಯರಿಗೆ ಅವನೇನು ಅದನ್ನು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಬಿಕಾಸ್ ಇಟ್ ಈಸ್ ಅ ವಾರ್ ಫೀಲ್ಡ್ ಆ್ಯಂಡ್ ಯುದ್ಧ ಅನಿವಾರ್ಯ ಅಂತಂದಾಗ ಆ ಒಂದು ಯುದ್ಧ ಕ್ಷೇತ್ರಕ್ಕೆ ಎರಡೂ ಪಕ್ಷದವರು ಬಂದಿದ್ದಾರೆ. ಪಾಂಡವರ ಸೇನೆ ಬಂದಿದೆ, ಕೌರವರ ಸೇನೆ ಬಂದಿದೆ. ಸೊ ಪಾಂಡವರ ಜೊತೆ ಅವರ ಅನುಯಾಯಿಗಳು, ಅದೇ ರೀತಿ ಕೌರವರ ಜೊತೆಯಲ್ಲಿ ಅವರ ಅನುಯಾಯಿಗಳು. ಸೊ ಇಲ್ಲಿ ಕೌರವರ ಜೊತೆ ಬಂದಿರುವಂತಹದ್ದು ಯಾರು? ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಕರ್ಣ ಇತ್ಯಾದಿಗಳು. ಸೊ ಇವರೆಲ್ಲ ಬಂದು ಅಲ್ಲಿ ಸೇರಿದ್ದಾರೆ. ಸೊ ದ್ರೋಣಾಚಾರ್ಯರಿಗೆ ಗೊತ್ತು, ನಾನೀಗ ಇಲ್ಲಿರುವಂತಹದ್ದು ಯುದ್ಧ ಭೂಮಿ ಎನ್ನುವಂತಹದ್ದು ದ್ರೋಣಾಚಾರ್ಯರಿಗೆ ಗೊತ್ತು. ಮತ್ತು ಈ ಯುದ್ಧ ಭೂಮಿನಲ್ಲಿ ದುರ್ಯೋಧನ ಏನನ್ನ ನೋಡಿದಾನೆ, ಏನನ್ನ ನೋಡ್ತಾ ಇದ್ದಾನೆ, ಅವೆಲ್ಲವುಗಳ ಪರಿಚಯ ದ್ರೋಣಾಚಾರ್ಯರಿಗೂ ಗೊತ್ತು. ಪಾಂಡವರ ಸೈನ್ಯವನ್ನು ದುರ್ಯೋಧನ ಹೇಗೆ ನೋಡಿದಾನೆ, ಅದರಂತೆ ಪಾಂಡವರ ಸೈನ್ಯವನ್ನು ದ್ರೋಣಾಚಾರ್ಯ ಕೂಡ ನೋಡಿದ್ದಾರೆ. ದುರ್ಯೋಧನ ಏನು ಹೇಳ್ತಾ ಇದ್ದಾನೆ, ಅಲ್ಲಿ ವ್ಯೂಹದ ರಚನೆ ಆಗಿದೆ, ಆ ವ್ಯೂಹದ ರಚನೆ ಇವನ ಕಣ್ಣಿಗೆ ಬಿದ್ದಿದೆ ಅಂತಂದ್ಮೇಲೆ ದ್ರೋಣಾಚಾರ್ಯರ ಕಣ್ಣಿಗೂ ಕೂಡ ಅದು ಬಿದ್ದಿದೆ. ಸೊ ದ್ರೋಣಾಚಾರ್ಯ ಹಿ ನೋಸ್ ಇಟ್ ವೆರಿ ವೆಲ್. ಆದರೆ ಅವ್ರಿಗೇನು ಗೊತ್ತೇ ಇಲ್ಲ, ನಾನೀಗ ಅವ್ರಿಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಜವಾಬ್ದಾರಿ ಇಲ್ಲ, ಅವ್ರಿಗೇನು ಗೊತ್ತೇ ಇಲ್ಲ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅವ್ರು ಸರಿಗೆ ಅಭ್ಯಾಸ ಮಾಡಿಲ್ಲ. ಸೊ ಅವ್ರಿಗೆ ನಾನೀಗ ಹೇಳಬೇಕು. ಈ ರೀತಿಯ ಅಹಂಕಾರದ ವರ್ತನೆಯಿಂದ ಗುರು ದ್ರೋಣಾಚಾರ್ಯರ ಬಳಿಗೆ ಬಂದು ಪಶ್ಯ, ಲುಕ್ ಹಿಯರ್. ಸೊ ಪಾಂಡವರ ಸೈನ್ಯವನ್ನು ತೋರಿಸ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಒಬ್ಬ ಶಿಷ್ಯ, ಬಿಟ್ವೀನ್ ಶಿಷ್ಯ ಅಂಡ್ ಗುರು ಅಂತ ಹೇಳಿದಾಗ ಗುರುವಿಗೆ ಆಗಿರೋ ಅಷ್ಟು ಅನುಭವ ಶಿಷ್ಯನಿಗೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದುರ್ಯೋಧನ ಏನೆಲ್ಲವನ್ನ ಅಲ್ಲಿ ನೋಡಿದಾನೆ, ಅವೆಲ್ಲವುಗಳನ್ನು ಅವನಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹವರು ದ್ರೋಣಾಚಾರ್ಯ. ಸೊ ಅಂತಹವರ ಬಳಿ ಬಂದು ಇವನು ದರ್ಪದಿಂದ ಮಾತಾಡ್ತಾ ಇದ್ದಾನೆ. ಸೊ ಇಲ್ಲಿ ಅವನು ಉಪಯೋಗಿಸಿರುವಂತಹ ವರ್ಡು ಆ ಸಂದರ್ಭದಲ್ಲಿ ಪಶ್ಯ ಅಂತ ಹೇಳಿರುವಂತಹದ್ದು. ಈ ಒಂದು ವಿಚಾರವನ್ನು, ಸೂಕ್ಷ್ಮ ವಿಚಾರವನ್ನು ವೆರಿ ವೆಲ್ ಬ್ರಾಟ್ ಔಟ್ ಬೈ ಭಗವನ್ ವೇದವ್ಯಾಸ ಥ್ರೂ ಸಂಜಯ. ಸೊ ಪಶ್ಯೈತಾಂ ಪಾಂಡುಪುತ್ರಾಣಾಂ ಮಹತೀಂ ಚಮು. ಹೇ ಗುರು, ಲುಕ್ ಹಿಯರ್. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದು ಪಾಂಡುಪುತ್ರರ ಬಹಳ ದೊಡ್ಡದಾದ ಸೈನ್ಯ. ಯುದ್ಧ ಭೂಮಿಯಲ್ಲಿ ಸೈನ್ಯವನ್ನು ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಇನ್ನೇನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಡೆನೂ ಸೈನ್ಯ ಇದೆ, ಆ ಕಡೆನೂ ಸೈನ್ಯ ಇದೆ. ಯುದ್ಧ ಭೂಮಿನಲ್ಲಿ ಈ ಸೈನ್ಯವನ್ನು ಹೊರತುಪಡಿಸಿದ್ರೆ ಬೇರೆ ಯಾರೋ ಊರಿನೊಳಗೆ ವ್ಯಾಪಾರ ಮಾಡ್ಕೊಂಡಿರುವಂತಹವರು, ಸಣ್ಣ ಪುಟ್ಟ ಜನಗಳು ಅಲ್ಲಿ ಬಂದು ಸೇರೋದಕ್ಕಾಗದೇ ಇಲ್ಲ. ಸೊ ಯುದ್ಧ ಭೂಮಿ ಅಂತಂದಾಗ ಅಲ್ಲಿರುವಂತಹದ್ದು ಕಾದಾಡಲು ಸಿದ್ಧವಾಗಿರುವಂತಹ ಸೈನ್ಯ. ಸೊ ದುರ್ಯೋಧನನ ಕಣ್ಣಿಗೆ ಇಲ್ಲಿ ಏನು ಕಾಣ್ತಾ ಇದೆ, ಎಕ್ಸಾಕ್ಟ್ಲಿ ಆ ಎಲ್ಲವನ್ನೂ ಆಚಾರ್ಯ ದ್ರೋಣರು ಕೂಡ ನೋಡ್ತಾ ಇದ್ದಾರೆ. ಸೊ ಪಾಂಡವರ ಸೈನ್ಯದ ರಚನೆಯನ್ನು ಗುರು ದ್ರೋಣಾಚಾರ್ಯರಿಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾನೆ, ಪಶ್ಯ, ಅಲ್ಲಿ ನೋಡಿ ಅಲ್ಲಿ. ಮತ್ತು ಅವನು ಹೇಳ್ತಾ ಇರುವಂತಹದ್ದೇನು, ಹಿ ಕಮ್ಸ್ ದೇರ್ ಆಸ್ ಎ ಕಿಂಗ್, ರಾಜ. ನಾನೊಬ್ಬ ರಾಜ, ನಾನು ಹೇಳ್ತಾ ಇದ್ದೀನಿ, ಲುಕ್ ದೇರ್, ಲುಕ್ ಅಟ್ ದಟ್ ವ್ಯೂಹ. ಪಾಂಡುಪುತ್ರರು ರಚನೆ ಮಾಡಿರುವಂತಹ ವ್ಯೂಹ ಅದು. ಆಕ್ಚುಲಾಗಿ ಅಲ್ಲಿ ನೋಡು ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ದಿ ವಿಷನ್. ಜನರಲಿ ವಿಷನ್ ಕಮ್ಸ್ ಫ್ರಮ್ ದಿ ಟೀಚರ್ ಟು ದಿ ಸ್ಟೂಡೆಂಟ್ ಬಿಕಾಸ್ ಆಫ್ ಜ್ಞಾನ. ಒಂದು ದರ್ಶನ, ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಈಸ್ ಕಾಲ್ಡ್ ದಿ ದರ್ಶನ. ದರ್ಶನ ಅಂತಂದರೆ ನನ್ನ ಗೋಚರಕ್ಕೆ ಸಿಗುವಂತಹದ್ದು. ಸೊ ಹೇಗೆ ನೋಡಬೇಕು, ಯಾವ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ದರ್ಶನ ಈಸ್ ಎ ಸಾರ್ಟ್ ಆಫ್ ಜ್ಞಾನ. ಸೊ ದಟ್ ಜ್ಞಾನ ಕಮ್ಸ್ ಫ್ರಮ್ ಎ ಟೀಚರ್ ಟು ದಿ ಸ್ಟೂಡೆಂಟ್. ಸೊ ಇಲ್ಲಿ ಆ ದರ್ಶನ ಅಂತಂದರೆ ನೋಡು ಅನ್ನುವಂತಹದನ್ನು ಒಬ್ಬ ಗುರು ಶಿಷ್ಯನಿಗೆ ಹೇಳಬೇಕು. ಆದರೆ ಇಲ್ಲಿ ದರ್ಶನವನ್ನು ಗುರು ಶಿಷ್ಯನಿಗೆ ಕೊಟ್ಟಿದ್ದಾನೆ, ಕೊಡುವಂತಹದ್ದೇ ಒಬ್ಬ ಗುರು ಅನ್ನೋದನ್ನು ಮರೆತು ಗುರುವಿಗೆ ಹೇಳ್ತಾ ಇದ್ದಾನೆ, ಲುಕ್ ದೇರ್ ಅಂತ. ಇನ್ಫ್ಯಾಕ್ಟ್ ದಿಸ್
ನಾಲೆಡ್ಜ್, ದರ್ಶನ ಅನ್ನುವಂತಹ ಈ ಒಂದು ಜ್ಞಾನವನ್ನು ಇಟ್ ಕ್ಯಾನ್ ಬಿ ಗಿವನ್ ಬೈ ಎ ಟೀಚರ್ ಟು ದಿ ಸ್ಟೂಡೆಂಟ್. ಸೊ ಇದೇ ಭಗವದ್ಗೀತೆಯಲ್ಲಿ ಒಂದು ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ನೋಡು ಅಂತ ಹೇಳ್ತಾನೆ, ಪಶ್ಯ ಅಂತ. ಇದೇ ಮಾತನ್ನ, ಸೇಮ್ ವರ್ಡ್ ಇಸ್ ಬೀಯಿಂಗ್ ಯೂಸ್ಡ್ ಬೈ ಲಾರ್ಡ್ ಕೃಷ್ಣ. ಹಿಯರ್ ಕೃಷ್ಣ ಈಸ್ ಎ ಟೀಚರ್, ಅರ್ಜುನ ಈಸ್ ಎ ಸ್ಟೂಡೆಂಟ್, ಶಿಷ್ಯ ಅವನು. ಸೊ ಅರ್ಜುನನ್ಗೆ ಹೇಳ್ತಾನೆ ಪಶ್ಯ, ಇಲ್ಲಿ ನೋಡು. ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ದುರ್ಯೋಧನ ಗುರುವಿಗೆ ಹೇಳ್ತಾ ಇದ್ದಾನೆ ಪಶ್ಯ, ಲುಕ್ ಹಿಯರ್, ಪಶ್ಯೈತಾಂ ಪಾಂಡಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ. ಲುಕ್ ಅಟ್ ದಿಸ್ ಗ್ರೇಟ್ ಆರ್ಮಿ ಆಫ್ ದಿ ಪಾಂಡವಾಸ್. ಆಕ್ಚುಲ್ ಆಗಿ ಅರ್ಜುನನಿಗೂ ಗೊತ್ತು, ದ್ರೋಣಾಚಾರ್ಯರಿಗೂ ಗೊತ್ತು, ಒಂದು ಸೈನ್ಯದ ಸಂಖ್ಯೆಯನ್ನು ಗಮನಿಸಬೇಕು ಅಂತಂದರೆ ಪಾಂಡವರದು ಕೇವಲ 7 ಅಕ್ಷೋಹಿಣಿ ಸೈನ್ಯ, ದುರ್ಯೋಧನನ ಸೈನ್ಯ 11 ಅಕ್ಷೋಹಿಣಿ. ಸೊ ಈ ರೀತಿಯಲ್ಲಿ ಈ ಪ್ರಕಾರ ಕೂಡ ದುರ್ಯೋಧನ ಕೌರವರ ಸೈನ್ಯವೇ ಬಹಳ ದೊಡ್ಡದಾಗಿದೆ. ಆದರೆ ಬಿಕಾಸ್ ಆಫ್ ದಿ ನರ್ವಸ್ನೆಸ್ ಆ್ಯಂಡ್ ದಿ ಫಿಯರ್ ಆ್ಯಂಡ್ ದಿ ಟೆನ್ಷನ್ ದಟ್ ಈಸ್ ಕ್ರಿಯೇಟೆಡ್ ಇನ್ ದಿ ಮೈಂಡ್ ಆಫ್ ದಿ ದುರ್ಯೋಧನ, he looked at the army of the Pandavas and he thinks that is a big army. In fact, ಪಾಂಡವರದು ಕೇವಲ 7 ಅಕ್ಷೋಹಿಣಿ ಸೈನ್ಯ. ಆದರೆ ದುರ್ಯೋಧನ ತನ್ನ ಬಳಿ ಇಟ್ಕೊಂಡಿರುವಂತಹದ್ದು 11 ಅಕ್ಷೋಹಿಣಿ ಸೈನ್ಯ. ಆದ್ದರಿಂದ ಅವನು ಯಾವುದೇ ರೀತಿಯಿಂದ ಕೂಡ ಪಾಂಡವರ ಸೈನ್ಯವನ್ನು ಮಹತೀಂ ಚಮುಂ, ಬಹಳ ದೊಡ್ಡ ಸೈನ್ಯ ಅಂತ ಅವನು ಹೇಳೋ ಹಾಗೆ ಇಲ್ಲ. ಆದರೆ ಬಿಕಾಸ್ ಆಫ್ ದಿ ಕನ್ಫ್ಯೂಷನ್ ದಟ್ ಈಸ್ ಕ್ರಿಯೇಟೆಡ್ ಇನ್ ದಿ ಮೈಂಡ್ ಆಫ್ ದುರ್ಯೋಧನ, ದಟ್ ಈಸ್ ಬಿಕಾಸ್ ಆಫ್ ದಿ ನರ್ವಸ್ ಅಂಡ್ ಟೆನ್ಷನ್. ಎಗೇನ್ ದಟ್ ಈಸ್ ಬಿಕಾಸ್ ಅವನು ಹಿ ವಾಸ್ ಅಧಾರ್ಮಿಕ್. ಸೊ ಅವನು ಅದನ್ನು ಮಹತೀಂ ಚಮುಂ ಅಂತ ಗುರುವಿಗೆ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ಹೆದರಿರುವಂತಹದ್ದು ದ್ರೋಣರಲ್ಲ, ಭೀಷ್ಮ ಪಿತಾಮಹರಲ್ಲ, ಮತ್ತೆ ಬೇರೆ ಯಾರೂ ಅಲ್ಲ. ಈ ಯುದ್ಧ ಭೂಮಿಗೆ ಬಂದು ಪಾಂಡವರ ಸೈನ್ಯವನ್ನು ನೋಡಿ ಹೆದರಿಕೆ ಉಂಟಾಗಿದ್ದು ದುರ್ಯೋಧನನಿಗೆ. ಸೊ ತನ್ನ ಹೆದರಿಕೆಯನ್ನು ಬೇರೊಂದು ರೀತಿಯಲ್ಲಿ ತೋರ್ಪಡಿಸ್ಕೋಬೇಕು, ಅಥವಾ ಆ ಹೆದರಿಕೆಯನ್ನು ನಾನು ಮುಚ್ಚಾಕೋಬೇಕು, ಅಥವಾ ನನಗೆ ಹೆದರಿಕೆ ಆಗ್ತಾ ಇದೆಯಲ್ಲ, ಈಗ ನನಗೆ ಸ್ವಲ್ಪ ಸಮಾಧಾನ ಆಗಬೇಕು ಅನ್ನೋದಕ್ಕಾಗಿ ಅವನು ಈಗ ಗುರು ದ್ರೋಣರ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ಹೇ ಗುರು ಪಶ್ಯ, ಲುಕ್ ಅಟ್ ದಿ ಆರ್ಮಿ, ದಟ್ ಆರ್ಮಿ ಈಸ್ ಲುಕಿಂಗ್ ವೆರಿ ಹ್ಯೂಜ್, ಬಹಳ ದೊಡ್ಡ ಸೈನ್ಯ ಅದು. ಅಂಡ್ ವ್ಯೂಢಾಂ ದ್ರುಪದ ಪುತ್ರೇಣ. ಈ ಸಂದರ್ಭದಲ್ಲೂ ಕೂಡ ಅವನು ದ್ರೋಣರನ್ನು ಬಹಳ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ವ್ಯೂಢಾಂ ದ್ರುಪದ ಪುತ್ರೇಣ, ದಿ ಸನ್ ಆಫ್ ದ್ರುಪದ. ಹಿ ವಾಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ಪಾಂಡವ ಆರ್ಮಿ. ಸೊ ದಿಸ್ ದ್ರುಪದ ಪುತ್ರ ಈಸ್ ನನ್ ಅದರ್ ದ್ಯಾನ್ ತವ ಶಿಷ್ಯ. ಇಲ್ಲಿ ವ್ಯೂಹವನ್ನು ರಚನೆ ಮಾಡಿ ಕಮಾಂಡರ್ ಇನ್ ಚೀಫ್ ಫಾರ್ ಪಾಂಡವ ಆರ್ಮಿ ಅಂತ ಬಂದಿದ್ದಾನಲ್ಲ, ಅವನು ಬೇರೆ ಯಾರೂ ಅಲ್ಲ, ಅವನು ಹಿ ಈಸ್ ಯುವರ್ ಸ್ಟೂಡೆಂಟ್. ಒಂದು ರೀತಿಯ ವ್ಯಂಗ್ಯ. ಯಾಕೆ ಅಂತಂದರೆ ಗುರು ದ್ರೋಣರಿಗೆ ನೀನು ಇಂತಹ ಶಿಷ್ಯನನ್ನು ತಯಾರು ಮಾಡಿದೀಯಾ? ಯಾಕೆ ಅಂತಂದರೆ ನೀನು ಯಾವ ಶಿಷ್ಯನಿಗೆ ವಿದ್ಯೆಯನ್ನು ಕಲಿಸಿದೀಯಾ? ಸಿ, ಯು ಟಾಟ್ ದಿಸ್ ಶಸ್ತ್ರ ಅಸ್ತ್ರ ವಿದ್ಯೆ ಟು ದಿ ಅರ್ಜುನ ಆಲ್ಸೋ ಅಂಡ್ ಆಲ್ಸೋ ಟು ದಿ ದ್ರುಪದ. ಸೊ ಬೋತ್ ದ್ರುಪದ ಅಂಡ್ ಅರ್ಜುನ ದೇ ಆರ್ ಯುವರ್ ಸ್ಟೂಡೆಂಟ್ಸ್. ಸೊ ನೀನು ಎಂತಹ ಶಿಷ್ಯರಿಗೆ ಪಾಠ ಮಾಡಿದೀಯಾ ನೀನು? ಈಗ ಅವರು ನಿನ್ನ ಎದುರಾಗಿ ಯುದ್ಧ ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದಾರಲ್ಲ ಯುದ್ಧ ಭೂಮಿನಲ್ಲಿ, ಹೀಸ್ ತವ ಶಿಷ್ಯ. ವ್ಯೂಢಾಂ ದ್ರುಪದ ಪುತ್ರೇಣ, ದ್ರುಪದ ಪುತ್ರನಿಂದ ರಚನೆ ಆಗಿರುವಂತಹ ಈ ಒಂದು ವ್ಯೂಢ ಇದೆಯಲ್ಲ, ಈ ವ್ಯೂಢ ರಚನೆ ಮಾಡಿರೋದು ಬೇರೆ ಯಾರೋ ಅಲ್ಲ, ಹೀ ಈಸ್ ನನ್ ಅದರ್ ದ್ಯಾನ್ ತವ ಶಿಷ್ಯ. ನಿನ್ನ ಶಿಷ್ಯನೇ ಈಗ ನಿನಗೆ ವೈರಿಯಾಗಿ ಇಲ್ಲಿ ಕಾಣ್ತಾ ಇದ್ದಾನೆ. ಆದ್ದರಿಂದ
ನೀನು ಇಂತಹ ಶಿಷ್ಯರಿಗೆ ನೀನು ವಿದ್ಯೆಯನ್ನು ದಾನ ಮಾಡಿದೆಯಲ್ಲ ಅಂತ ಹೇಳ್ತಾನೆ. ಇಲ್ಲಿ ದೃಪದ ಹೇಗೆ ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿತ ಮತ್ತು ಅವನು ಯಾಕೆ ಈಗ ದ್ರೋಣಾಚಾರ್ಯರ ಎದುರಿಗೆ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾನೆ, ಅದು ಈ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಇಟ್ ಕಂಟಿನ್ಯೂಸ್. ಮುಂದೆ ದ್ರೋಣಾಚಾರ್ಯರನ್ನು ಯುದ್ಧದಲ್ಲಿ ಕೊಲ್ಲುವಂತಹದ್ದೇ ದಿಸ್ ದೃಪದ. ಸೊ ಈ ಕಾರಣದಿಂದ ಈ ಒಂದು ಹಿನ್ನೆಲೆಯನ್ನು ನಾವೀಗ ತಿಳ್ಕೋಬೇಕಾಗುತ್ತೆ. ಹೌ ದಿಸ್ ದೃಪದ ಈಸ್ ವೈರಿ ಆ್ಯಂಡ್ ಹಿ ಈಸ್ ಎ ಶಿಷ್ಯ ಆಲ್ಸೋ. ಗುರು ದ್ರೋಣಾಚಾರ್ಯರನ್ನು ಕುಂಭದಲ್ಲಿ ಜನಿಸಿದವರು ಅಂತ ಹೇಳ್ತಾರೆ. ಮುಂದೆ ದಿಸ್ ದ್ರೋಣಾಚಾರ್ಯ ಹಿ ಮ್ಯಾರೀಸ್ ಕೃಪಿ. ಕೃಪಿ ಅಂತಂದರೆ ಶಿ ಈಸ್ ದಿ ಸಿಸ್ಟರ್ ಆಫ್ ಕೃಪಾಚಾರ್ಯ. ಮುಂದೆ ಅವರ ದಾಂಪತ್ಯದಲ್ಲಿ ಅವರಿಗೆ ಒಂದು ಗಂಡು ಮಗುವಿನ ಸಂತಾನ ಆಗುತ್ತೆ ಆ್ಯಂಡ್ ಹಿ ಈಸ್ ಕಾಲ್ಡ್ ದಿ ಅಶ್ವತ್ಥಾಮ. ಸೊ ವೆನ್ ದ್ರೋಣಾಚಾರ್ಯ ಬಹಳ ಚಿಕ್ಕ ಪ್ರಾಯದವರಾಗಿದ್ದಾಗ ದಿಸ್ ದೃಪದ, ದ ಕಿಂಗ್ ದೃಪದ ಮತ್ತು ದ್ರೋಣಾಚಾರ್ಯ ಅವರು ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಒಂದೇ ಗುರುವಿನ ಬಳಿ ವಿದ್ಯೆಯನ್ನು ಕಲ್ತಿರ್ತಾರೆ. ಆದರೆ ಬಿಕಾಸ್ ದಿಸ್ ದೃಪದ ಈಸ್ ಎ ಕ್ಷತ್ರಿಯ, ಅವನು ಆ ಗುರುವಿನ ಬಳಿ ಶಸ್ತ್ರವಿದ್ಯೆಯನ್ನು ಕೂಡ ಕಲಿತಾನೆ. ಆದರೆ ದ್ರೋಣಾಚಾರ್ಯ ಪರಶುರಾಮರ ಬಳಿ ಶಸ್ತ್ರವಿದ್ಯೆಯನ್ನು ಕಲಿತಾನೆ. ಒಟ್ಟಿನಲ್ಲಿ ಇಬ್ಬರು ಕೂಡ ಈಕ್ವಲ್. ಒಂದೇ ಗುರುವಿನ ಬಳಿ ಈ ಒಂದು ವಿದ್ಯೆಯನ್ನು ಕಲಿತು ಇಬ್ಬರು ಕೂಡ ಈ ಒಂದು ಯುದ್ಧ ಕಲೆಯಲ್ಲಿ ಪರಿಣಿತರಾಗ್ತಾರೆ. ಸೊ ಬೋತ್ ಆಫ್ ದೆಮ್ ಆರ್ ಫ್ರೆಂಡ್ಸ್ ಫ್ರಮ್ ದಿ ಚೈಲ್ಡ್ಹುಡ್. ಬಟ್ ದ್ರೋಣಾಚಾರ್ಯ ಬ್ರಹ್ಮಾಸ್ತ್ರದ ಬಗ್ಗೆ ಜ್ಞಾನವನ್ನು ಕೂಡ ಪರಶುರಾಮರಿಂದ ಕಲಿತಿರ್ತಾನೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಗಿಯತ್ತೆ. ವಿದ್ಯಾಭ್ಯಾಸದ ನಂತರದಲ್ಲಿ ಬಿಕಾಸ್ ದೃಪದ ಅವನು ಈಸ್ ಎ ಕಿಂಗ್, ರಾಜವಂಶಸ್ಥ. ಸೊ ಹಿ ಗೋಸ್ ಬ್ಯಾಕ್ ಟು ದಿ ಕಿಂಗ್ಡಮ್. ಅವನು ಅಲ್ಲಿ ಹೋಗ್ತಾನೆ. ಆದರೆ ದ್ರೋಣಾಚಾರ್ಯ ಹಿ ಈಸ್ ಎ ಬ್ರಾಹ್ಮಣ. ಸೊ ಅವನ ಜೀವನ ಬಹಳ ಸರಳವಾಗಿರುತ್ತೆ. ಸೊ ಬಹಳ ಸಾಧಾರಣವಾದ ಬದುಕು ದ್ರೋಣಾಚಾರ್ಯ. ಮತ್ತು ದ್ರೋಣಾಚಾರ್ಯನಿಗೆ ಫ್ರಮ್ ದ ಬಿಗಿನಿಂಗ್ ಬಹಳ ಬಡತನ ಇರುತ್ತೆ. ಮುಂದೆ ಕೃಪಿಯೊಂದಿಗೆ ಮದುವೆ ಆಗುತ್ತೆ. ಆ ನಂತರದಲ್ಲಿ ಅಶ್ವತ್ಥಾಮ ಅನ್ನುವಂತಹ ಮಗ ಹುಟ್ಟುತ್ತಾನೆ. ಅಂದರೆ ಬಹಳ ಮುಂಚಿನಿಂದ ಕೂಡ ದ್ರೋಣಾಚಾರ್ಯರ ಬದುಕು ಬಹಳ ಬಡತನದಲ್ಲೇ ಇರೋದರಿಂದ ಅವ್ರಿಗೆ ಮನೆ ನಡೆಸುವಂತಹದ್ದು ಬಹಳ ಕಷ್ಟ ಆಗಿರುತ್ತೆ. ಆದರೆ ಮಗು ಅಶ್ವತ್ಥಾಮ ಹಾಲು ಬೇಕು ಅಂತ ಹಠ ಮಾಡಿದಾಗ ಅತ್ತಾಗಲಿಲ್ಲ. ದಿಸ್ ದ್ರೋಣಾಚಾರ್ಯರ ಪತ್ನಿ ಅಕ್ಕಿ ಹಿಟ್ಟಿಗೆ ನೀರನ್ನು ಬೆರೆಸಿ ಅದನ್ನೇ ಹಾಲು ಅಂತ ಹೇಳಿ ಅಶ್ವತ್ಥಾಮನಿಗೆ ಕೊಡ್ತಾ ಇರ್ತಾಳೆ. ಸೊ ಎಂದೂ ಕೂಡ ಅಶ್ವತ್ಥಾಮ ಹಾಲಿನ ರುಚಿಯನ್ನು ಕಂಡವನಲ್ಲ. ಸೊ ಏನು ಒಂದು ಅಕ್ಕಿ ಹಿಟ್ಟಿಗೆ ನೀರು ಬೆರೆಸಿ ಕೊಡ್ತಾ ಇದ್ದದನ್ನೇ ಹಾಲು ಅಂತ ತಿಳ್ಕೊಂಡಿರ್ತಾನೆ. ಸೊ ಹಾಲು ಅಂತಂದರೆ ಹೀಗಿರುತ್ತೆ ಅನ್ನುವಂತಹ ಆ ರುಚಿ ಮಾತ್ರ ಅವನ ಮನಸ್ಸಿನಲ್ಲಿ ಇದ್ದಿದ್ದರಿಂದ ಆ ರೀತಿಯಲ್ಲೇ ಅವನು ಬೆಳೆದಿರ್ತಾನೆ. ಆದರೆ ಮುಂದೆ ಒಂದು ಸಂದರ್ಭದಲ್ಲಿ ದಿಸ್ ದ್ರೋಣಾಚಾರ್ಯ ತನ್ನ ಪತ್ನಿಯೊಂದಿಗೆ ಮಾತನಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಹಳೆಯ ಕೆಲವು ಘಟನೆಗಳನ್ನು ನೆನೆಸ್ಕೊಳ್ಳುವಂತಹ ಸಂದರ್ಭ. ಆಗ ಅವನು ಹೇಳ್ತಾನೆ, ಈಗ ಏನಿಲ್ಲಿ ದೃಪದ ಮಹಾರಾಜ ಇದ್ದಾನೆ, ಅವನು ನಾನು ಎಲ್ಲ ಬಹಳ ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ಸ್ ಆಗಿದ್ವಿ. ವಿ ವರ್ ಫ್ರೆಂಡ್ಸ್. ಅವನು ನನ್ನ ಫ್ರೆಂಡ್ ಆಗಿದ್ದ. ನಾವೆಲ್ಲ ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕಲಿತವರು. ಬಟ್ ಅವನು ಹೀಸ್ ಎ ಪ್ರಿನ್ಸ್, ಹಿ ವಾಸ್ ಎ ಪ್ರಿನ್ಸ್. ಸೊ ಅವನೇನು ಮಾಡ್ತಾನೆ, ಅವನು ವಿದ್ಯಾಭ್ಯಾಸದ ನಂತರದಲ್ಲಿ ಅವನೀಗ ಅವನ ರಾಜ್ಯಕ್ಕೆ ಮರಳಿ ನೌ ಹಿ ಬಿಕಮ್ಸ್ ಎ ಕಿಂಗ್. ಅವನೀಗ ಮಹಾರಾಜ ಆಗಿದ್ದಾನೆ. ಆದರೆ ನನ್ನ ಬದುಕು ಇಲ್ಲಿಗೆ ನಿಂತೋಯ್ತು. ನಾನು ಕೂಡ ಅವನಂತೆಯೇ ಅದೇ ಗುರುಕುಲದಲ್ಲೇ ವಿದ್ಯಾಭ್ಯಾಸ ಮಾಡಿದ್ರು ನನ್ನ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆ ಆಗಿಲ್ಲ. ನನಗೆ ಬಡತನನೇ ಶಾಶ್ವತ ಆಗೋಯಿತು. ಬಟ್ ಆದರೆ ಅವನು ನೌ ಹಿ ಈಸ್ ಎ ಕಿಂಗ್ ಅಂತ ಒಂದು ಮಾತನಾಡುವಂತಹ ಸಂದರ್ಭದಲ್ಲಿ ಹಳೆಯ ಘಟನೆಗಳನ್ನು ನೆನಪು ಮಾಡಿಕೊಂಡು ತನ್ನ ಪತ್ನಿಗೆ ಈ ಒಂದು ವರದಿಯನ್ನು ಕೊಟ್ಟಿರ್ತಾನೆ. ಸೊ ಅವಳೇನು ಮಾಡ್ತಾಳೆ, ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಗಂಡನಿಗೆ ಹೇಳ್ತಾಳೆ,
ಹೇಗಿದ್ರೂ ದಿಸ್ ದ್ರುಪದ ಈಸ್ ಎ ಕಿಂಗ್, ಅವನು ಈಸ್ ಎ ಮಹಾರಾಜ. ಜೊತೆಗೆ ನೀವಿಬ್ಬರು ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತವರು, ಮತ್ತು ನೀವಿಬ್ಬರು ಬಹಳ ಒಳ್ಳೆಯ ಮಿತ್ರರಾಗಿದ್ರಿ ಅಂತ ಕೂಡ ನೀವು ಹೇಳ್ತಾ ಇರೋದ್ರಿಂದ ತಪ್ಪೇನಿಲ್ಲ. ಒಬ್ಬ ಬ್ರಾಹ್ಮಣ ಅಂತಂದಾಗ ಯಾಚಿಸುವುದು ಅವನ ಒಂದು ವೃತ್ತಿಯಾಗಿರುತ್ತೆ, ಯಾಚಕ ವೃತ್ತಿ ಒಬ್ಬ ಬ್ರಾಹ್ಮಣ ಅಂತ. ಸೊ ಎಲ್ಲಾದರೂ ನಾವು ಬೇಡಲೇಬೇಕು, ಬೇಡೋದೇ ನಮ್ಮ ವೃತ್ತಿ. ಅವ್ರಿವ್ರನ್ನ ಬೇಡೋದ್ರ ಬದಲು ದ್ರುಪದನ್ನೇ ಹೋಗಿ ಏನಾದ್ರು ಕೇಳಿದ್ರೆ ನಮಗೆ ಉಪಯೋಗ ಆಗಬಹುದು. ಸೊ ಅರಮನೆಯಲ್ಲಿ ಯಾವುದರ ಉದ್ಯೋಗ ಕೊಡಬಹುದು, ಅಥವಾ ಬೇರೊಂದು ರೀತಿಯಲ್ಲಿ ಅವನು ನಿಮಗೆ ಸಹಾಯ ಮಾಡಬಹುದು. ಯಾಕೆಂದರೆ ಅವನು ನಿಮ್ಮ ಸ್ನೇಹಿತ ಆಗಿದ್ದ ಕಾರಣದಿಂದ ಆ ಒಂದು ವಿಶ್ವಾಸದ ಮೇಲೆ ನಿಮಗೆ ಬೇರೆ ರೀತಿಯಲ್ಲಿ ಅವನು ಸಹಾಯ ಮಾಡಬಹುದು. ಮುಂದೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ನಾವು ಕೂಡ ಎಲ್ಲರಂತೆ 4 ಜನಗಳ ಥರ ಚೆನ್ನಾಗಿ ಬದುಕಬಹುದು. ಆದ್ದರಿಂದ ಗೋಂಡ್ ಅಪ್ರೋಚ್ ದ್ರುಪದ ಅಂತ ಒಂದು ಸಲಹೆಯನ್ನು ಕೊಡ್ತಾಳೆ. ಸೊ ಅದರಂತೆ ದ್ರೋಣಾಚಾರ್ಯ ದ್ರುಪದನ ಅರಮನೆಗೆ ಬರ್ತಾನೆ. ಅರಮನೆಯಲ್ಲಿ ಆ ಒಂದು ರಾಜಸಭೆಯಲ್ಲಿ ಅನೇಕರು ಅಲ್ಲಿ ಯಾವುದೋ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಹಿ ಎಂಟರ್ಸ್. ಅಲ್ಲಿ ಹೋಗಿ ತಮ್ಮ ಹಳೆಯ ಸ್ನೇಹ, ಬಾಲ್ಯದ ಸ್ನೇಹವನ್ನು ನೆನಪು ಮಾಡಿಕೊಡ್ತಾನೆ ದ್ರುಪದನಿಗೆ. ಆದರೆ ಆ ನೆನಪು ಮಾಡ್ಕೋಬೇಕು ಅನ್ನುವಂತಹ ಯಾವ ಪ್ರಯತ್ನವನ್ನು ಕೂಡ ಅಲ್ಲಿ ದ್ರುಪದ ಮಾಡಲಿಲ್ಲ. ಸ್ಟ್ರೈಟ್ ಅವೇ ಹಿ ಇಗ್ನೋರ್ಡ್. ದ್ರೋಣಾಚಾರ್ಯರನ್ನು ಅವನು ಇಗ್ನೋರ್ ಮಾಡ್ತಾನೆ. ನೋಡಪ್ಪ, ಯಾವುದೋ ಹಳೆಯ ಸ್ನೇಹ, ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಏನೋ ನನ್ನಿಂದ ನಿನಗೆ ತುಂಬ ಉಪಯೋಗ ಆಗತ್ತೆ ಎನ್ನುವಂತಹ ಕೆಟ್ಟ ನಿರೀಕ್ಷೆಯನ್ನು ಇಟ್ಕೊಂಡು ಇಲ್ಲಿ ಬಂದು ಬೇಡಬೇಡ. ನಿನ್ನ ಹೊಟ್ಟೆಪಾಡಿಗೆ ಏನಾದ್ರು ಬೇಕು ಅಂತಂದರೆ ಕೇಳು, ನನ್ನ ಕೈನಲ್ಲಿ ಏನಾಗುತ್ತೆ ಅದನ್ನ ಕೊಡ್ತೀನಿ, ತೊಗೊಂಡು ಹೊಟ್ಟೋಗ್ತಾ ಇರು. ಅದು ಬಿಟ್ಟು ಇಲ್ಲಿ ಸ್ನೇಹ ಅದು ಇದು ಅಂತ ಹೇಳಿ ಸ್ನೇಹದ ವಿಚಾರವನ್ನು ಮಾಡಬೇಡ. ಯಾಕೆ ಅಂತಂದರೆ ನಾನೊಬ್ಬ ಕ್ಷತ್ರಿಯ, ನಾನು ಮಹಾರಾಜ ನಾನು. ಆದರೆ ನೀನೊಬ್ಬ ಬಡ ಬ್ರಾಹ್ಮಣ. ನನಗೆ ನಿನಗೆ ಯಾವ ಸರಿಸಮಾನವಾದ ಅಂತಸ್ತಿದೆ? ಸ್ನೇಹ ಅಂತಂದಾಗ ಅಲ್ಲಿ ಸ್ವಲ್ಪ ಒಂದೇ ರೀತಿಯ ಒಂದೇ ಅಂತಸ್ತಿರಬೇಕು. ಆದರೆ ನಮ್ಮಿಬ್ಬರ ಮಧ್ಯೆ ಅಂತಹದ್ದು ಯಾವುದೂ ಇಲ್ಲ. ಹಾಗೇನೋ ವಯಸ್ಸು ಚಿಕ್ಕದು, ನಾನು ಚಿಕ್ಕ ಹುಡುಗ ಆಗಿದ್ದೆ, ನೀನು ಚಿಕ್ಕ ಹುಡುಗ ಆಗಿದ್ದಿ. ಆಗ ನನಗೆ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಒಂದೇ ಗುರುಕುಲದಲ್ಲಿದ್ವಿ, ಪಾಠ ಕಲಿಯುವಂತಹದ್ದು ಮುಖ್ಯವಾಗಿತ್ತು. ಸೊ ನಾವೆಲ್ಲ ಒಟ್ಟಿಗೆ ಇದ್ವಿ. ಬಟ್ ಬಿಕಾಸ್ ಆಫ್ ದಟ್ ಈಗ ನೀನು ಅದನ್ನು ದುರುಪಯೋಗ ಮಾಡ್ಕೋಬೇಡ. ನೀನು ಹೊಟ್ಟೆ ಪಾಡಿಗೆ ಏನಾದ್ರು ಬೇಕು ಅಂತ ಹೇಳು, ನಾನು ನಿನಗೆ ಕೊಟ್ಟು ಕಳಿಸ್ತೀನಿ, ತೊಗೊಂಡು ಸೀದಾ ಹೋಗ್ತಾ ಇರು. ಅದು ಬಿಟ್ಟು ಸ್ನೇಹ ಅದು ಇದು ಅಂತ ಇಲ್ಲಿ ಹೆಚ್ಚು ಸಲಿಗೆಯನ್ನು ಪಡ್ಕೋಬೇಕು ಅಂತ ಡೋಂಟ್ ಎಕ್ಸ್ಪೆಕ್ಟ್ ಅಂತ ಹೇಳಿ ಆ ಎಲ್ಲರೆದುರಿಗೆ ದ್ರುಪದ ಇವನನ್ನು ಅವಮಾನ ಮಾಡ್ತಾನೆ. ನೀನು ನನಗೆ ಯಾವ ರೀತಿಯಲ್ಲೂ ಸಮ ಅಲ್ಲ. ಈ ವಿಚಾರವನ್ನು ದ್ರುಪದ ಬಹಳ ಸ್ಪಷ್ಟವಾಗಿ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ನೀನು ನನಗೆ ಯಾವ ರೀತಿಯಿಂದನೂ ಸಮ ಅಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಒಟ್ಟಿಗೆ ಕಲಿತಾ ಇದ್ವಿ ಅನ್ನೋಂಥ ಅದೊಂದು ಸತ್ಯವನ್ನು ಹೊರತುಪಡಿಸಿದ್ರೆ ನಮ್ಮಿಬ್ಬರಲ್ಲಿ ಬೇರೆ ಇನ್ಯಾವುದು ಕೂಡ ಈಕ್ವಲ್ ಯಾವುದು ಅಂತಸ್ತು ಇಲ್ಲ ಅಂತ ಹೇಳಿ ಅವಮಾನ ಮಾಡ್ತಾನೆ. ಅದು ದ್ರೋಣಾಚಾರ್ಯರಿಗೆ ಬಹಳ ತಲೆಯಲ್ಲಿ ಕೂತಿರುತ್ತೆ. ಅವರೇನು ಮಾಡ್ತಾರೆ, 4 ಜನದ ಎದುರಿಗೆ ತುಂಬಿದ ಸಭೆಯಲ್ಲಿ ಸ್ನೇಹವನ್ನು ಮರೆತು ಅಂತಸ್ತನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ನನ್ನನ್ನು ಅವಮಾನ ಮಾಡಿಬಿಟ್ಟ ಇವನು ದ್ರುಪದ ಅಂತ ಹೇಳಿ ಅವನೇನು ಮಾಡ್ತಾನೆ, ನೋಡು ನೀನು ಇವತ್ತೇನು ನೀನು ಅವಮಾನ ಮಾಡಿದೀಯ, ಮುಂದೆ ಈ ಒಂದು ಅವಮಾನಕ್ಕೆ ನಾನು ತಕ್ಕ ಶಾಸ್ತಿ ಮಾಡ್ತೀನಿ. ಯಾವ ಸಮಯದಲ್ಲಿ ನಿನ್ನನ್ನು ನಾನು ನನ್ನ ಕಾಲು ಬುಡದಲ್ಲಿ ನಿನ್ನನ್ನು ಕೆಡವ್ಕೋತೀನಿ ಅದು ನನಗೆ ಗೊತ್ತಿದೆ. ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಯು ಆರ್ ಗೋಯಿಂಗ್ ಟು ಫೇಸ್ ದಟ್ ಅಂತ ಹೇಳಿ ಅಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಹಿ ಕಮ್ಸ್ ಔಟ್. ಸೊ ಆಮೇಲೆ ಏನು ಮಾಡ್ತಾರೆ, ದಿಸ್ ದ್ರೋಣಾಚಾರ್ಯ ಈ ಒಂದು ಅವಮಾನದ ಪ್ರಸಂಗದ ನಂತರದಲ್ಲಿ ಅವರು ಹಿ ಕಮ್ಸ್ ಟು ಹಸ್ತಿನಾಪುರ. ಬದುಕಬೇಕಲ್ಲ, ಅದಕ್ಕಾಗಿ ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ದಿಸ್ ದ್ರೋಣಾಚಾರ್ಯ ಇವರನ್ನು ಭೀಷ್ಮ ಪಿತಾಮಹ ಗುರುತಿಸ್ಬಿಟ್ಟು ಅರಮನೆಯಲ್ಲಿ ಪಾಂಡವಿನ ಮಕ್ಕಳು ಕೂಡ ತುಂಬ ಚಿಕ್ಕವರು, ಅದರಂತೆ ಧೃತರಾಷ್ಟ್ರನ ಮಕ್ಕಳು ಅವರು ಕೂಡ ಇಲ್ಲೇ ಇದ್ದಾರೆ, ಎಲ್ಲ ಚಿಕ್ಕವರು.
ಸೊ ಕರೆಕ್ಟ್ ಟೈಮಲ್ಲಿ ನೀವು ಬಂದಿದ್ದೀರಾ. ಈ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ವಿದ್ಯಾಭ್ಯಾಸ ಆಗಬೇಕು. ಸೊ ಎಲ್ರಿಗೂ ನೀವೇ ಪಾಠ ಹೇಳ್ಕೊಡಿ. ಸೊ ಯು ಆರ್ ಟೀಚರ್ ಫಾರ್ ಬೋತ್ ಪಾಂಡವಾಸ್ ಆ್ಯಂಡ್ ಕೌರವಾಸ್ ಅಂತ ಹೇಳಿ ಹಸ್ತಿನಾಪುರದಲ್ಲಿ he was appointed as teacher for both ಕೌರವಾಸ್ ಆ್ಯಂಡ್ ಪಾಂಡವಾಸ್. ಆಮೇಲೆ ವಿದ್ಯಾಭ್ಯಾಸ ಎಲ್ಲ ಆಗುತ್ತೆ ಪಾಂಡವರಿಗೆ ಕೌರವರಿಗೆ. ಅವರ ವಿದ್ಯೆ ಎಲ್ಲರೂ ಕಲ್ತಿರ್ತಾರೆ. ವಿದ್ಯಾಭ್ಯಾಸ ಮುಗಿಯುವ ಆ ಹಂತದಲ್ಲಿ ಗುರುವಿಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳಿ ಅವರೇನು ಮಾಡ್ತಾರೆ, ಬಂದು ಕೇಳ್ತಾರೆ, ನಮಗೆ ಪಾಠ ಹೇಳ್ಕೊಟ್ಟಿದ್ದೀರಾ, ನಿಮಗೆ ನಾವೀಗ ಗುರುದಕ್ಷಿಣೆ ಕೊಡಬೇಕು. ಸೊ ಯಾವ ಗುರುದಕ್ಷಿಣೆ ನಿಮಗೆ ಬೇಕು? ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಗುರುದಕ್ಷಿಣೆ ಅಂತ ಕೊಡೋದೇ ಆದರೆ ಪಾಂಡವರು ಇದ್ದೀರಾ ಕೌರವರು ಇದ್ದೀರಾ ಯಾರಾದರೂ ಸರಿ, ನನಗೆ ಬೇಕಾಗಿರುವಂತಹ ಗುರುದಕ್ಷಿಣೆ ಏನು ಅಂತಂದರೆ ದ್ರುಪದನ ಮೇಲೆ ನೀವು ಯುದ್ಧಕ್ಕೆ ಹೋಗಬೇಕು. ಯುದ್ಧದಲ್ಲಿ ಅವನನ್ನು ಸೋಲಿಸಿ ಅವನನ್ನು ಬಂಧಿಸಿ ನನ್ನ ಕಾಲು ಕೆಳಗಡೆ ಅವನನ್ನು ತಂದು ಹಾಕಬೇಕು. ದಿಸ್ ಈಸ್ ದಿ ಗುರುದಕ್ಷಿಣೆ. ಕೊಡೋದಾದರೆ ಈ ಗುರುದಕ್ಷಿಣೆಯನ್ನು ಕೊಡಿ, ಅದು ಬಿಟ್ಟು ಬೇರೆ ಇನ್ನೇನಾರು ಬೇಕಾ ಅಂತ ನನ್ನನ್ನು ಕೇಳೋ ಹಾಗಿಲ್ಲ. ಕೊಡೋದಾದರೆ ಇದು. ಸೊ ಅವಾಗ ದುರ್ಯೋಧನಿಗೆ ಒಂದು ರೀತಿಯ ಅಹಂಕಾರ. ಪಾಂಡವರು ಯಾಕೆ ಬೇಕಿದಕ್ಕೆ, ಗುರುದಕ್ಷಿಣೆಯನ್ನು ನಾನೇ ಕೊಡ್ತೀನಿ ಅಂತ ಹೇಳಿ ಒಂದು ದೊಡ್ಡ ಸೈನ್ಯವನ್ನು ತಗೊಂಡು ದ್ರುಪದನ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಾನೆ. ಬಟ್ ಅಲ್ಲಿ ಯುದ್ಧದಲ್ಲಿ ದ್ರುಪದನನ್ನು ಅವನು ಗೆಲ್ಲಕ್ಕಾಗಲಿಲ್ಲ. ದುರ್ಯೋಧನ ಸೋತು ಬಿಡ್ತಾನೆ. ಆ ನಂತರದಲ್ಲಿ ಪಾಂಡವರು ಅವರು ಹೋಗ್ತಾರೆ ದ್ರುಪದನ ಮೇಲೆ ಯುದ್ಧಕ್ಕೆ. ಅಲ್ಲಿ ಅರ್ಜುನ ಬಹಳ ವೀರಾವೇಶದಿಂದ ಹೋರಾಡಿ ದ್ರುಪದನನ್ನು ಸೋಲಿಸಿ ಅವನನ್ನು ಬಂಧಿಸಿ ಕಟ್ಟಾಕ್ಬಿಟ್ಟು ಕರ್ಕೊಂಬಂದು ದ್ರೋಣಾಚಾರ್ಯರ ಕಾಲುಗಳ ಬಳಿ ಅವನನ್ನು ಕೆಡವುತ್ತಾನೆ. ಎಕ್ಸಾಕ್ಟ್ಲಿ ದ್ರೋಣಾಚಾರ್ಯರು ಯಾವ ಶಪಥವನ್ನು ಮಾಡಿದ್ರು ತುಂಬಿದ ಸಭೆಯಲ್ಲಿ, ಅದು ಇವತ್ತು ಅರ್ಜುನನ ಮೂಲಕ ಅದು ಆ ಒಂದು ಪ್ರತಿಜ್ಞೆ ಈಡೇರುತ್ತೆ. ಸೊ ದ್ರೋಣಾಚಾರ್ಯ ವಾಸ್ ವೆರಿ ಹ್ಯಾಪಿ. ಆಗ ಅವರು ದ್ರುಪದನಿಗೆ ಒಂದು ಮಾತು ಹೇಳ್ತಾರೆ, ಹಿಂದೆ ನಿನ್ನ ಆಸ್ಥಾನಕ್ಕೆ ನಾನು ಬಂದಿದ್ದೆ, ನಾನು ನನ್ನ ಸ್ನೇಹವನ್ನು ನಿನಗೆ ನೆನಪು ಮಾಡಿಕೊಡ್ಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೂ ನಾವಿಬ್ಬರು ಒಟ್ಟಿಗೆ ಒಂದೇ ಗುರುಕುಲದಲ್ಲಿ ಓದಿದ್ವಿ ಅನ್ನುವಂತಹದ್ದನ್ನು ನೆನಪು ಮಾಡಿಕೊಡುವ ಪ್ರಯತ್ನವನ್ನು ನಾನು ಮಾಡಿದ್ರೆ ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ಸಮಾನವಾದ ಅಂತಸ್ತು ಇಲ್ಲ ಅಂತ ಹೇಳಿ ಎಲ್ಲರೆದುರಿಗೆ ನನ್ನನ್ನು ಅವಮಾನ ಮಾಡಿದ್ದೀನಿ. ನೀನೊಬ್ಬ ಬಡ ಬ್ರಾಹ್ಮಣ ಅಂತ ನನ್ನನ್ನು ಎಲ್ಲರೆದುರಿಗೂ ಕರೆದಿದೆಯಾ. ಸೊ ಈಗ ನೀನು ರಾಜ್ಯವನ್ನು ಕಳ್ಕೊಂಡಿದೀಯ, ಸೋತು ಶರಣಾಗಿ ನನ್ನ ಕಾಲು ಬಳಿ ಬಂದು ಬಿದ್ದಿದೀಯ. ಆದರೆ ನಿನ್ನಷ್ಟು ಕ್ರೂರಿ ನಾನಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ, ಇಡೀ ರಾಜ್ಯ ಈಗ ನನಗೆ ಸೇರಿರುವಂತಹದ್ದು. ಈ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಾನು ನಿನಗೆ ಕೊಡ್ತೀನಿ, ಅರ್ಧ ಭಾಗವನ್ನು ನಾನು ಇಟ್ಕೋತೀನಿ. ಆಗ ನನ್ನ ಹತ್ರ ಎಷ್ಟು ರಾಜ್ಯ ಇದೆ ಅಷ್ಟೇ ರಾಜ್ಯ ನಿನ್ನ ಬಳಿನೂ ಉಳ್ಕೊಳ್ಳುತ್ತೆ. ಈಗ ನಮ್ಮಿಬ್ಬರಲ್ಲಿ ಸಮಾನತೆಯನ್ನು ನೀನು ನೋಡಬಹುದು. ಈಗ ನೀನು ನನ್ನ ಸ್ನೇಹವನ್ನು ಒಪ್ಕೋಬೇಕಾಗತ್ತೆ. ನೀನು ಸ್ನೇಹವನ್ನು ಧಿಕ್ಕರಿಸಿದ್ದು ಯಾಕೆ ಅಂತಂದರೆ ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ಸಮಾನವಾದ ಅಂತಸ್ತು ಇಲ್ಲ ಅಂತ ಹೇಳಿದ್ಯಲ್ವಾ. ಈಗ ನಮ್ಮಿಬ್ಬರ ಹತ್ರನೂ ಅರ್ಧ ರಾಜ್ಯ ಆಗತ್ತೆ. ಜೊತೆಗೆ ಆ ಅರ್ಧ ರಾಜ್ಯವನ್ನು ನಾನು ಭಿಕ್ಷೆಯಂತೆ ನಿನಗೆ ಕೊಡ್ತಾ ಇದ್ದೀನಿ. ನಾನು ಕೊಡದೇ ಇರಬಹುದು, ನಿನಗೇನು ಕೊಡದೇ ಇರಬಹುದು. ದ ಎಂಟೈರ್ ಕಿಂಗ್ಡಮ್ ಬಿಲಾಂಗ್ಸ್ ಟು ಮೀ. ಇನ್ ಸ್ಪೈಟ್ ಆಫ್ ದಟ್ ನಾನು ನಿನಗೆ ಈ ರಾಜ್ಯದ ಅರ್ಧ ಭಾಗವನ್ನು ನಾನು ಭಿಕ್ಷೆಯಂತೆ ನಿನಗೆ ಕೊಡ್ತೀನಿ. ಸೊ ನಿನ್ನ ಹತ್ರನೂ ಅರ್ಧ ರಾಜ್ಯ ಉಳ್ಕೊಳ್ಳುತ್ತೆ, ನನ್ನ ಹತ್ರನೂ ಅರ್ಧ ರಾಜ್ಯ ಉಳ್ಕೊಳ್ಳುತ್ತೆ. ನೌ ವಿ ಆರ್ ಈಕ್ವಲ್ ಅಂತ ಹೇಳ್ತಾನೆ. ಸೊ ಇದು ದ್ರುಪದನಿಗೆ ಬಹಳ ದೊಡ್ಡ ಅವಮಾನ ಆಗುತ್ತೆ. ರಾಜ್ಯ ಕಳ್ಕೊತಾನೆ, ಯುದ್ಧದಲ್ಲಿ ಸೋಲ್ತಾನೆ. ಆಗ ದ್ರುಪದ ಏನು ಮಾಡ್ತಾನೆ, ಒಂದು ಯಜ್ಞವನ್ನು ಮಾಡ್ತಾನೆ. ಬಹಳ ನಿಷ್ಠೆಯಿಂದ ಯಜ್ಞವನ್ನು ಮಾಡಿ ಅಲ್ಲಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಅವನು ಕೇಳ್ಕೊತಾನೆ, ನನಗೆ ಎಷ್ಟು ದೊಡ್ಡ ಅವಮಾನ ಆಯಿತು. ನಾನೊಬ್ಬ ಕ್ಷತ್ರಿಯ, ನನ್ನನ್ನು ಒಬ್ಬ ಬ್ರಾಹ್ಮಣ ಈ ರೀತಿಯಲ್ಲಿ ನನ್ನನ್ನು ಸೋಲಿಸಿ ಅವನ ಕಾಲು ಕೆಳಗಡೆ ನಾನು ಬೀಳೋ ಹಾಗೆ ಮಾಡಿ ನನ್ನದೇ ರಾಜ್ಯವನ್ನು ಅರ್ಧ ಪಾಲು ನಿನಗೆ ಕೊಡ್ತೀನಿ ಅಂತ ಹೇಳಿ ನನಗೆ ಅರ್ಧ ರಾಜ್ಯವನ್ನು ಕೊಡೋಕ್ಕೆ ಬಂದಿದ್ದಾನೆ. ಎಷ್ಟು ದೊಡ್ಡ ಅವಮಾನ ಇದು. ಸೊ ಅದರಿಂದ ನಾನು ಈ ಒಂದು ಯಜ್ಞವನ್ನು ಮಾಡಿರೋವಂತಹದ್ದೇ, ಯಜ್ಞದ ಫಲ ನನಗೆ ಇಂತಹದ್ದೇ ಬೇಕು ಅಂತ ಕೇಳ್ಕೋಬೇಕು ಅಂತ. ಆದ್ದರಿಂದ ಯಜ್ಞದ ಫಲದ ರೂಪವಾಗಿ
ನನಗೆ ಇಂತಹದ್ದು ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆ ಏನು ಅಂತಂದರೆ, ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಒಬ್ಬ ಮಗ ನನಗೆ ಹುಟ್ಟಬೇಕು. ಎರಡನೇದಾಗಿ, ದ್ರೋಣಾಚಾರ್ಯರಿಗೆ ಗೆಲುವು ತಂದುಕೊಟ್ಟಿದ್ದು ಅರ್ಜುನ. ಸೊ ಅರ್ಜುನ ಈಸ್ ಎ ವೆರಿ ಗ್ರೇಟ್ ವಾರಿಯರ್. ಸೊ ಅರ್ಜುನನಂತಹ ಅಳಿಯ ಅವನನ್ನು ನಾನು ಹೊಂದಬೇಕು. ಸೊ ಅರ್ಜುನನನ್ನು ಮದುವೆ ಆಗುವಂತಹ ಒಬ್ಬಳು ಮಗಳು ನನಗೆ ಹುಟ್ಟಬೇಕು. ಸೊ ಹೀಗೆ ಆ ಯಜ್ಞವನ್ನು ಮಾಡಿ, ಯಜ್ಞದ ಫಲ, ಆ ಒಂದು ಪ್ರಸಾದ ಈ ರೀತಿ ಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ, ಮುಂದೆ ದ್ರುಪದ ಮತ್ತು ದ್ರೌಪದಿಯನ್ನು ಮಗಳಾಗಿ ಅವನು ಹೊಂದುತ್ತಾನೆ. ಸೊ ಈ ನಂತರದಲ್ಲಿ ಮಾತುಕತೆ ಎಲ್ಲ ಪ್ರಾರಂಭ ಆಗಿರುತ್ತೆ ಬಿಟ್ವೀನ್ ದ್ರೋಣಾಚಾರ್ಯ ಅಂಡ್ ದ್ರುಪದ. ಅಂಡ್ ದ್ರುಪದ ಕೂಡ ಮಗನನ್ನ ಯಜ್ಞದ ಫಲ ಅಂತ ಪಡ್ಕೊಂಡಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲಬೇಕು, ಅಂತಹ ಮಗನೇ ನನಗೆ ಬೇಕು ಅಂತ ಹೇಳಿ ದೃಷ್ಟದ್ಯುಮ್ನು ಅನ್ನುವಂತಹ ಒಬ್ಬ ಮಗನನ್ನು ಪಡ್ಕೊಂಡಿರ್ತಾನೆ. ಮತ್ತು ಬಹಳ ವೀರಾವೇಶದಿಂದ ನನ್ನ ಜೊತೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿದ ಈ ಅರ್ಜುನನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ದ್ರೌಪದಿಯನ್ನು ಪಡ್ಕೊಂಡಿರ್ತಾನೆ. ಸೊ ಆ ನಂತರದಲ್ಲಿ ಮತ್ತೆ ಮಾತುಕತೆ ಎಲ್ಲ ಮುಂದುವರಿಯುತ್ತೆ. ದ್ರೋಣಾಚಾರ್ಯರೊಂದಿಗೆ ಸಲುಗೆ, ಸ್ನೇಹ ಎಲ್ಲ ನಡೀತಾ ಇರುತ್ತೆ. ಬಟ್ ಆದರೂ ಮನಸ್ಸಿನಲ್ಲಿ ಒಂದು ನಡೆದ ಘಟನೆಗೆ ತಗೋಬೇಕು ಅನ್ನುವಂತಹದ್ದು ದ್ರುಪದನ ಮನಸ್ಸಿನಲ್ಲಿ ಉಳಿದಿರುತ್ತೆ. ಸೊ ಹಾಗಾಗಿ ಈಗ ಹುಟ್ಟಿದಂತಹ ಈ ದೃಷ್ಟದ್ಯುಮ್ನ ಇವನು ಕೂಡ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಒಂದು ವೀರತನ, ಒಂದು ಶಸ್ತ್ರವಿದ್ಯೆ ಅವನಿಗೆ ಬರಬೇಕು ಅಂತಂದ್ರೆ ಅದಕ್ಕೆ ಗುರು ದ್ರೋಣಾಚಾರ್ಯರೇ ಟೀಚರ್ ಆಗಬೇಕು. ಯಾಕೆಂತಂದ್ರೆ ಹಿ ಈಸ್ ಎನ್ ಏಬಲ್ ಟೀಚರ್. ಸೊ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆಯನ್ನ ಇಂತಹ ಒಬ್ಬ ಗುರುವಿನಿಂದ ದೃಷ್ಟದ್ಯುಮ್ನ ಕಲ್ತ್ಕೊಂಡ್ರೆ then it is easier for him to kill the Dronacharya. So because of this, ದ್ರುಪದ ತನ್ನ ಮಗನನ್ನ ದ್ರೋಣಾಚಾರ್ಯರ ಬಳಿಗೆ ವಿದ್ಯೆಗೆ ಕಳಿಸ್ತಾನೆ. ಬಟ್ ದ್ರೋಣಾಚಾರ್ಯ ಬೇಸಿಕಲಿ ಹಿ ಈಸ್ ಎ ಬ್ರಾಹ್ಮಣ. ವಿದ್ಯೆಯನ್ನು ಹಂಚುವಂತಹದ್ದು ಅವನ ಧರ್ಮ, ಬ್ರಾಹ್ಮಣ ಧರ್ಮ. ಸೊ ಅವನೇನು ಮಾಡ್ತಾನೆ, ದೃಷ್ಟದ್ಯುಮ್ನ ವಿದ್ಯೆಗಾಗಿ ನನ್ನ ಬಳಿ ಬಂದಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ದೃಷ್ಟದ್ಯುಮ್ನ ಈಸ್ ಗೋಯಿಂಗ್ ಟು ಕಿಲ್ ಮೀ ಇನ್ ಫ್ಯೂಚರ್ ಅನ್ನೋವಂತಹ ಸತ್ಯ ದ್ರೋಣಾಚಾರ್ಯರಿಗೆ ಗೊತ್ತಿದ್ರೂ ಕೂಡ ದೃಷ್ಟದ್ಯುಮ್ನಿಗೆ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿರ್ತಾನೆ. ಸೊ ಮುಂದೆ ಈ ದೃಷ್ಟದ್ಯುಮ್ನು ದ್ರೋಣಾಚಾರ್ಯರನ್ನ ಕೊಲ್ತಾನೆ. ಸೊ ಅಂತಹ ಸಂದರ್ಭ ಈಗ ಒದಗಿ ಬಂದಿರಬಹುದೇನೋ. ಬಿಕಾಸ್ ಇಲ್ಲಿ ದುರ್ಯೋಧನ ಇಲ್ಲಿ ಬಂದು ವ್ಯೂಢಾಂ ದ್ರುಪದ ಪುತ್ರೇಣ, ಈ ಯುದ್ಧ ಭೂಮಿನಲ್ಲಿ ಈ ಒಂದು ವ್ಯೂಢವನ್ನು ರಚಿಸಿರುವಂತಹದ್ದು ದ್ರುಪದ ಪುತ್ರ ದೃಷ್ಟದ್ಯುಮ್ನು. ಅಂಡ್ ಹೀಸ್ ತವ ಶಿಷ್ಯ, ಅವನ ನಿನ್ನ ಶಿಷ್ಯ. ಅಂಡ್ ಅವನ ಜೊತೆ ಮತ್ತೊಬ್ಬ ನಿನ್ನ ಶಿಷ್ಯ ಯಾರು, ಅರ್ಜುನ, ಅವನು ಕೂಡ ಅಲ್ಲೇ ಇದ್ದಾನೆ. ಸೊ ನಿನ್ನೊಬ್ಬ ಹೇಳಿ ಕೇಳಿ ಯು ಆರ್ ನಾಟ್ ಎ ಕ್ಷತ್ರಿಯ. ಸೊ ನಿನ್ನಲ್ಲಿ ಕ್ಷಾತ್ರ ಧರ್ಮ ನಮ್ಗಳಂತೆ ಕ್ಷತ್ರಿಯರಿಗೆ ಇರೋವಂತೆ ನಿನ್ನಲ್ಲಿ ಇಲ್ಲ. ನಿನ್ನೊಬ್ಬ ಬ್ರಾಹ್ಮಣ, ನಿನಗೆ ಕರುಣೆ ಜಾಸ್ತಿ. ಸೊ ಇಬ್ರು ಶಿಷ್ಯರನ್ನ ನೀನು ಯುದ್ಧ ಭೂಮಿನಲ್ಲಿ ನೋಡ್ತೀಯ, ಒಬ್ಬ ದೃಷ್ಟದ್ಯುಮ್ನು ಮತ್ತೊಬ್ಬ ಅರ್ಜುನ. ಹಾಗಾಗಿ ಅವರ ಮೇಲೆ ಪ್ರೀತಿ, ಅನುಕಂಪ, ಕರುಣೆ ಉಂಟಾಗಿ ನೀನು ಯುದ್ಧದಲ್ಲಿ ನಮಗೆ ಸೋಲು ತರುವಂತಹ ಕೆಲಸವನ್ನು ನೀನು ಮಾಡಬಾರ್ದು. ಸೊ ಇದು ವ್ಯಂಗ್ಯ, ಇದು ಗುರು ದ್ರೋಣಾಚಾರ್ಯರನ್ನ ಅಪಮಾನ ಮಾಡ್ತಾ ಇರೋದು. ತವ ಶಿಷ್ಯ, ನಿನ್ನ ಶಿಷ್ಯ ಅವನು. ಸೊ ದಿಸ್ ಈಸ್ ಹೌ ಹಿ ಟಾಕ್ಸ್ ವಿತ್ ದ್ರೋಣಾಚಾರ್ಯ. ಆಚಾರ್ಯ ಮುಪಸಂಗಮ್ಯ, ಆಚಾರ್ಯರ ಹತ್ತಿರ ಬಂದು ಪಶ್ಯೈತಾಂ ಪಾಂಡುಪುತ್ರಾಣಾಂ, ಆಚಾರ್ಯ ಮಹತೀಂ ಚಮುಂ, ಬಹಳ ದೊಡ್ಡ ಸೈನ್ಯ. ಸೊ ಇಲ್ಲಿ ಇಂತಹ ಸೈನ್ಯವನ್ನು ನೋಡಿ ಅವನಿಗೆ ಗಾಬರಿಯಾಗಿದೆ. ದೃಷ್ಟದ್ಯುಮ್ನು ಈಸ್ ದೇರ್, ಅವನು ಈ ವ್ಯೂಢವನ್ನು ರಚನೆ ಮಾಡಿದ್ದಾನೆ. ಸೊ ಈಗ ದ್ರೋಣಾಚಾರ್ಯ ತನ್ನ ಶಿಷ್ಯರನ್ನು ನೋಡಿಸಿ
ನೋಡ್ಬಿಟ್ಟು ಕರುಣೆಯಿಂದ ಏನಾರು ಯುದ್ಧವನ್ನು ಬಿಟ್ಕೊಟ್ಬಿಡ್ತಾನ ಅಂತ ಹೇಳಿ ಅವನನ್ನು ವ್ಯಂಗ್ಯವಾಗಿ ಅವನನ್ನು ತಿವಿಬೇಕು ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ನೀನು ಅವ್ರ ಮೇಲೆ ಬಹಳ ವೀರಾವೇಶದಿಂದನೇ ಹೋರಾಟ ಮಾಡಬೇಕು, ಅವರಿಬ್ಬರು ನನ್ನ ಸ್ಟೂಡೆಂಟ್ಸ್ ಅಂತ ಹೇಳಿ ನೀನು ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ದೃಷ್ಟದ್ಯುಮ್ನವಿನ ಜನ್ಮದ ಕಾರಣ ಈ ರೀತಿ ಇರುತ್ತೆ, ಗುರು ದ್ರೋಣರಿಗೂ ಗೊತ್ತಿರುತ್ತೆ. ಸೊ ಅದನ್ನು ಇಲ್ಲಿ ದುರ್ಯೋಧನ ಅಬ್ಸರ್ವ್ ಮಾಡಿ ಅವರನ್ನು ಬಹಳ ವ್ಯಂಗ್ಯವಾಗಿ ಇಲ್ಲಿ ಟೀಕೆ ಮಾಡ್ತಾ ಇರುವಂತಹದ್ದು. ಸೊ ಈ ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಸೈನ್ಯದ ಅಲ್ಲಿ ಒಂದು ವ್ಯೂಹ ಅದನ್ನು ರಚಿಸಿ ಅದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹದ್ದು ದಿಸ್ ದೃಷ್ಟದ್ಯುಮ್ನ. ಸೊ ಈ ಕಾರಣದಿಂದ ದುರ್ಯೋಧನ ಗುರು ದ್ರೋಣರಿಗೆ ಹೇಳ್ತಾ ಇದ್ದಾನೆ, ಪಶ್ಯ, ಲುಕ್ ಹಿಯರ್, ಇಷ್ಟು ದೊಡ್ಡ ಪಾಂಡುಪುತ್ರರ ಸೈನ್ಯದಲ್ಲಿ ಎಂತಹ ವ್ಯೂಹವನ್ನು ರಚಿಸಿದಾನೆ ಅವನು ದೃಷ್ಟದ್ಯುಮ್ನು. ಅಂಡ್ ಹೀ ಈಸ್ ದಿ ಸೇನಾಧಿಪತಿ, ಹೀ ಈಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ದಿ ಪಾಂಡವ ಆರ್ಮಿ. ಅವನು ಬೇರೆ ಯಾರೋ ಅಲ್ಲ, ಹೀ ಈಸ್ ಯುವರ್ ಸ್ಟೂಡೆಂಟ್. ದ್ರುಪದ ಪುತ್ರ, ಹೀ ಈಸ್ ಇನ್ ದಿ ಆಪೋಸಿಟ್ ಸೈಡ್. ಹೇ ಗುರು, ಅರ್ಜುನ ಈಸ್ ಆಲ್ಸೋ ಯುವರ್ ಸ್ಟೂಡೆಂಟ್ ಆ್ಯಂಡ್ ದ್ರುಪದ ಪುತ್ರ ದೃಷ್ಟದ್ಯುಮ್ನು, ಹೀ ಈಸ್ ಆಲ್ಸೋ ಯುವರ್ ಸ್ಟೂಡೆಂಟ್. ಇವರಿಬ್ಬರು ನನ್ನ ಶಿಷ್ಯರು ಅಂತ ಹೇಳಿ ಪ್ರೀತಿಯನ್ನು ಕರುಣೆಯನ್ನು ಇಲ್ಲಿ ತೋರಿಸ್ಬೇಡಪ್ಪ. ತೋರಿಸಿದ್ರೆ ನನಗೆ ಸೋಲು ಉಂಟಾಗತ್ತೆ. ನೀನು ಕರುಣೆ ತೋರಿಸುವಂತಹ ಕೆಲಸ ಮಾಡಬೇಡ, ನನ್ನ ಪರವಾಗಿ ನೀನು ಯುದ್ಧವನ್ನು ಮಾಡಬೇಕು. ಸೊ ನನಗೆ ಜಯ ತೊರಗಿಸ್ಕೊಡ್ಬೇಕು, ದಟ್ ಈಸ್ ಯುವರ್ ಉದ್ದೇಶ, ನಿನ್ನ ಇದು ಆ ರೀತಿ ಇರಬೇಕು. ಸೊ ಗುರು ದ್ರೋಣರ ಬಳಿ ಬಂದು ತನ್ನಲ್ಲಿ ಉಂಟಾಗ್ತಾ ಇರುವಂತಹ ಹೆದರಿಕೆಯನ್ನು ಈ ರೀತಿ ಅವ್ರ ಬಳಿ ಮಾತನಾಡ್ತಾ ಇದ್ದಾನೆ. ಸೊ ದಿಸ್ ದ್ರುಪದ ಪುತ್ರ ಈಸ್ ತವ ಶಿಷ್ಯ ಅಂತ ಹೇಳಿ ಬಹಳ ವ್ಯಂಗ್ಯದಿಂದ ಗುರು ದ್ರೋಣರಿಗೆ ಹೇಳ್ತಾ ಇದ್ದಾನೆ. ಒಬ್ಬ ಗುರುವಿಗೆ ತೋರಿಸಬೇಕಾಗಿರುವಂತಹ ನಯ ವಿನಯ ಅವೆಲ್ಲವನ್ನ ಬದಿಗಿಟ್ಟು ರಾಜ, ನಾನೊಬ್ಬ ರಾಜ ಅಂತ ಹೇಳಿ ಅಹಂಕಾರದಿಂದ ದರ್ಪದಿಂದ ಪಶ್ಯ, ಲುಕ್ ಹಿಯರ್, ನೋಡಿಲ್ಲಿ, ದ್ರುಪದ ಪುತ್ರನಾದ ದೃಷ್ಟದ್ಯುಮ್ನ ಹೀ ಈಸ್ ತವ ಶಿಷ್ಯ, ಹೀ ಈಸ್ ಯುವರ್ ಸ್ಟೂಡೆಂಟ್. ಅಷ್ಟು ಮಾತ್ರ ಅಲ್ಲ, ಹೀ ಈಸ್ ಧೀಮತ, ಹೀ ಈಸ್ ವೆರಿ ಇಂಟೆಲಿಜೆಂಟ್. ಧೀ ಅಂತಂದರೆ ಬುದ್ಧಿ, ಅವನ ಬುದ್ಧಿ ಮತ್ತು ಮನಸ್ಸು ಬಹಳ ಶಾರ್ಪ್ ಆಗಿದೆ. ಹೀ ಈಸ್ ವೆರಿ ಇಂಟೆಲಿಜೆಂಟ್, ಹೀ ಈಸ್ ಅ ವೆರಿ ವೈಸ್ ಪರ್ಸನ್ ಆ್ಯಂಡ್ ಹೀ ಈಸ್ ಅ ಗ್ರೇಟ್ ವಾರಿಯರ್ ಟು. ಸೊ ಇವೆಲ್ಲ ಅವನ ದುರ್ಯೋಧನನ ಮನಸ್ಸಿನಲ್ಲಿ ಇವೆಲ್ಲವನ್ನು ಅವನು ತಂದುಕೊಂಡು ಬಿಕಾಸ್ ಆಫ್ ದಿ ಹೆದರಿಕೆ, ಬಿಕಾಸ್ ಆಫ್ ದಿ ಫಿಯರ್ ಮತ್ತು ನಾನೊಬ್ಬ ರಾಜ ಅನ್ನುವಂತಹ ಅಹಂಕಾರದಿಂದ ಗುರು ದ್ರೋಣರ ಬಳಿಗೆ ಬಂದು ತನ್ನ ಮೌಢ್ಯವನ್ನು ತೋರಿಸ್ತಾ ಇದ್ದಾನೆ. ಅವನು ಗುರುವಿಗೆ ಪಶ್ಯ ಅಂತ ಹೇಳಿರುವಂತಹದ್ದು ನಾನೊಬ್ಬ ರಾಜ ಅನ್ನುವಂತಹ ಅಹಂಕಾರ ಆಗಿದ್ರೂ ಕೂಡ ನಾನು ಅಹಂಕಾರದಿಂದ ಮಾತನಾಡ್ತಾ ಇದ್ದೀನಿ ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ದಟ್ ಈಸ್ ದಿ ಮೌಢ್ಯ. ಅಷ್ಟು ಮೂರ್ಖನಂತೆ ಇಲ್ಲಿ ದುರ್ಯೋಧನ ಹಿ ಈಸ್ ಬಿಹೇವಿಂಗ್. ಅದನ್ನು ನೇರವಾಗಿ ನಿನ್ನ ಮಗ ಈ ಥರ ಇದ್ದಾನೆ ಇಲ್ಲಿ ಅನ್ನೋದನ್ನು ಧೃತರಾಷ್ಟ್ರನಿಗೆ ವರದಿ ಮಾಡ್ತಾ ಇದ್ದಾನೆ. 10ನೇ ದಿನ ಭೀಷ್ಮ ಪಿತಾಮಹ ಏಟು ಬಿದ್ದಾಗ ಧೃತರಾಷ್ಟ್ರನಿಗೆ ಹೆದರಿಕೆ ಆಯಿತು. ಅವಾಗ ಅವನು ಕೇಳ್ತಾನೆ ಏನು ನಡೀತು ಅಂತ. ಆದರೆ ಆ ಕ್ಷಣದ ವರದಿಯನ್ನು ಅವನು ಕೊಟ್ಟಿಲ್ಲ. ಯುದ್ಧದ ಪ್ರಾರಂಭದಲ್ಲಿ ನಿನ್ನ ಮಗ ದುರ್ಯೋಧನ ಈ ರೀತಿ ಒಬ್ಬ ಗುರುವಿನೊಂದಿಗೆ ನಡ್ಕೊಂಡಿದ್ದಾನೆ, ನಿನ್ನ ಮಗನಿಗೂ ಕೂಡ ಹೆದರಿಕೆ ಇತ್ತು. ಸೊ ಅವನಲ್ಲಿ ಹೆದರಿಕೆ ಇತ್ತು, ನಾನು ಅಧಾರ್ಮಿಕ್ ಪರ್ಸನ್ ಅನ್ನುವಂತಹದ್ದು ಗೊತ್ತು. ಅಧರ್ಮಕ್ಕೆ ಜಯ ಹೆಂಗೆ ಸಿಗುತ್ತೆ? ದ್ಯಾಟ್ ಈಸ್ ದಿ ರೀಸನ್ 10th ಡೇ ಇವತ್ತು ಪಿತಾಮಹ ಭೀಷ್ಮ ನೆಲಕ್ಕೆ ಬಿದ್ದಿದ್ದಾನೆ. ಇದು ಬಹಳ ಸೂಕ್ಷ್ಮವಾಗಿ ಯಾವ ರೀತಿಯಲ್ಲಿ ಸುದ್ದಿಯನ್ನು ಮುಟ್ಟಿಸಬೇಕು ಆ ರೀತಿಯಲ್ಲಿ ಸುದ್ದಿಯನ್ನು ಮುಟ್ಟಿದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್
ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.